ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಮುಂದುವರೆದ ಭಾಗ ನೋಡೋಣ. 37ನೇ ಭಾಗ, 37th ಎಪಿಸೋಡ್, ಹೇಟರ್ಸ್ಗೇನು ಶಿಕ್ಷೆ ಅಂತ. ಓಕೆನಾ? ಸೊ ಇದು ಯಾವುದಾದ್ರೂ ಇರ್ಬೋದು, ಯಾರಾದರೂ ಇರ್ಬೋದು ನಿಮ್ಮ ಲೈಫಲ್ಲಿ. ನಿಮ್ಮ ಹೇಟರ್ಸ್, ನೀವು ತಿಳಿದಿದ್ದೀರೋ ಇಲ್ವೋ ಅವ್ರು ಹೇಟರ್ಸ್ ಅಂತ, ಬಟ್ ಅವರು ನಿಮ್ಮನ್ನು ಹೇಟ್ ಮಾಡ್ತಾರೆ. ಓಕೆನಾ? ಸೊ ಸಂಭವ್ ಯಾಕೆ ಅಂತ ಗೊತ್ತಿಲ್ಲ, ಯಾಕೋ ಅಂತೂ ಹೇಟ್ ಮಾಡ್ತಾರೆ. ಸೊ ಹಾಗಾಗಿ ಏನು ಅನ್ಯಾಯ ಮಾಡಿದ್ದಾರೆ ಏನು ಭಗವಂತನಿಗೆ ಗೊತ್ತು, ಆಯಿತಾ? ಅಂದರೆ ಅವರ ಕರ್ಮದ ಬುತ್ತಿ ತುಂಬಿದೆಯಾ? ಸೊ ಅವರ ಏನು ಶಿಕ್ಷೆ ಅವ್ರಿಗೆ? ಆಧ್ಯಾತ್ಮಿಕ ಶಿಕ್ಷೆ. ಓಕೆನಾ? ಅಂದರೆ ಜೈಲಿಗೆ ಹೋಗ್ತಾರೆ ಅಥವಾ ಇನ್ನೇನೋ ಆ ಥರ ಅಂತಲ್ಲ. ಸೊ ಆಧ್ಯಾತ್ಮಿಕವಾಗಿ ಲೈಕ್ ಅವರು ಏನು ಅನುಭವಿಸ್ತಾರೆ ಅಥವಾ ಏನು ತೊಂದರೆ ಪಡ್ತಾರೆ ಅಂತ. ಓಕೆನಾ? ಏಕೆಂದರೆ ತುಂಬ ಜನಕ್ಕೆ ಹೇಳ್ತಾ ಇರ್ತೀರಾ, ಲೈಕ್ ಇಷ್ಟು ಅನ್ಯಾಯ ಮಾಡಿನೂ ಇಷ್ಟು ಆರಾಮಾಗಿದ್ದಾರೆ, ಇಷ್ಟು ಚೆನ್ನಾಗಿದ್ದಾರೆ ಅಂತ. ನೀವು ಅಂದ್ಕೊಂಡಂಗೆ ಇರೋದಿಲ್ಲ, ಆಯಿತಾ? ಹಾಗ ಅನಿಸ್ಬೋದು ಅಷ್ಟೇನೆ ತುಂಬ ಚೆನ್ನಾಗಿದ್ದಾರೆ ಅಂತ, ಬಟ್ ಇರೋದಿಲ್ಲ. ಖಂಡಿತ ನಂಬಿ, ಆ ಥರ ಇರೋಲ್ಲ. ಏಕೆಂದರೆ ಅವ್ರಿಗೆ ಒಂದು ಮನಸ್ಸಾಕ್ಷಿ ಅನ್ನೋದು ಇರುತ್ತಲ್ವ, ಒಂದು ಸಲ ಚುಚ್ಚಕ್ಕೆ ಶುರು ಆಗುತ್ತೆ. ಅದು ಚುಚ್ಚು ನೋವು ಕೊಡೋಕ್ಕೆ ಶುರುವಾದಾಗ ಅವ್ರಿಗೆ ಅರ್ಥ ಆಗುತ್ತೆ, ಅಯ್ಯೋ ಈ ಥರ ಮಾಡಬಾರ್ದಾಗಿತ್ತು ಅಂತ. ಓಕೆನಾ? ಸೊ ಅಷ್ಟು ಸುಲಭ ಅಲ್ಲ. ನೋಡೋಣ ನೆಕ್ಸ್ಟ್. ಇವಾಗ ಮಾತಾ ಕಾಳಿ ಏನು ಹೇಳ್ತಾರೆ, ನಿಮ್ಮ ಹೇಟರ್ಸ್ ಏನು ಶಿಕ್ಷೆ ಅನುಭವಿಸ್ತಾರೆ ಅಂತ. ಟ್ಯಾರೋ ತೆಗಿತಾ ಇಲ್ಲ, ಸೊ ಮಾತಾ ಕಾಳಿ ಕಾರ್ಡ್ಸ್ ತೆಗಿತೀನಿ. ಓಕೆನಾ? ಸೊ ನೋಡೋಣ ಇವಾಗ ಮಾತಾ ಏನು ಆಶೀರ್ವಾದ ಮಾಡ್ತಾ ಇದ್ದಾರೆ ನಿಮಗೆ. ಓಕೆನಾ? ಆ್ಯಂಡ್ ನಿಮ್ಮ ಹೇಟರ್ಸ್ಗೆ ಏನು ಶಿಕ್ಷೆ ಅಂತ ಏನು ಹೇಳಿಸ್ತಾರೆ ನನಗೆ ಗೊತ್ತಿಲ್ಲ. ಕಾರ್ಡ್ಸ್ ತೆಗಿತೀನಿ. ಓಕೆನಾ? ಮಾತಾ ಕಾರ್ಡ್ಸ್ ತೆಗಿತೀನಿ, ಏನು ಹೇಳಿಸ್ತಾರೆ ನೋಡೋಣ. ಮಾತಾ ಪ್ಲೀಸ್ ಬ್ಲೆಸ್ ಎಪಿಸೋಡ್ 37, ಹೇಟರ್ಸ್ಗೇನು ಶಿಕ್ಷೆ. ಮಾತಾ ಏನು ಹೇಳಬೇಕು? ಬಾಬಾ ಪ್ಲೀಸ್ ಗೈಡ್ ಮಾಡಿ. ಓಕೆ, ಕಾರ್ಡ್ ಬಿತ್ತು. ಓಕೆ, ನಿರಪೇಕ್ಷ ಕಾಳಿ ಅಂತ ಇದ್ದಾರೆ. ಐ ಆಮ್ ಡಿಟ್ಯಾಚ್ಡ್ ಎಟ್ ಡಿವೋಟೆಡ್. ಐ ಲವ್ ಯು ಬಟ್ ಐ ಡು ನಾಟ್ ಕ್ಲಿಂಗ್ ಟು ಯು. ಓಕೆನಾ? ಕಾಳಿಸ್ ಲವ್ ಈಸ್ ನಾಟ್ ಪೊಸೆಸಿವ್, ಇಟ್ಸ್ ಲಿಬರೇಟಿಂಗ್. ಶಿ ರಿಮೈಂಡ್ಸ್ ಯು ಟು ಲವ್ ಫಿಯರ್ಸ್ಲಿ ಆ್ಯಂಡ್ ರಿಲೀಸ್ ಫ್ರೀಲಿ. ಓಕೆನಾ? ಸೊ ಇಲ್ಲೇನಿತ್ತು ಅಂತಂದರೆ, ನಿಮ್ಮ ಜೀವನದಲ್ಲಿ ನಿಮ್ಮ ಹೇಟರ್ಸ್ ಯಾವ ಥರ ತೋರಿಸ್ತಾ ಇದ್ದಾರೆ ಅಂತಂದರೆ, ಮಾತಾ ಕಾಳಿ ನಿಮ್ಮ ಲೈಫಲ್ಲಿ ಒಂದು ರೀತಿ ಅಟ್ಯಾಚ್ಮೆಂಟ್ ಅಂತ ಇರ್ಬೋದು, ಅಥವಾ ಒಂದು ಕಂಟ್ರೋಲ್ ಇತ್ತು ಒಬ್ರದ್ದು ಅಂತ ತೋರಿಸ್ತಾ ಇದ್ದಾರೆ. ಒಂದು ರೀತಿ ಕಂಟ್ರೋಲ್ ಇತ್ತು ನಿಮ್ಮ ಲೈಫಲ್ಲಿ. ನಿಮ್ಗೆ ಏನು ಮಾಡಿದ್ರೂ ಲೈಕ್ ಒಂಥರ ಆ ಕಂಟ್ರೋಲಿಂದ ಆಚೆ ಬರೋಕ್ಕಾಗ್ತಾ ಇರಲಿಲ್ಲ ನಿಮಗೆ. ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀರಾ, ಬಟ್ ಆಚೆ ಬರೋಕ್ಕಾಗ್ತಿರ್ಲಿಲ್ಲ. ಇದು ನಿಮ್ಮ ಫ್ಯಾಮಿಲಿ ಲೈಫಲ್ಲಿ ತೊಗೋಬೋದು, ನಿಮ್ಮ ಕೆಲಸದಲ್ಲಿ ಅಂತ ತೊಗೋಬೋದು. ನೀವು ಎಲ್ಲಿ ಈ ಥರ ತೊಂದರೆ ಅನುಭವಿಸಿದ್ದೀರಾ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಅಂದರೆ ನಿಮ್ಮನ್ನು ಲಿಬರೇಟ್ ಮಾಡ್ತಾ ಇದ್ದೀನಿ ಅಂತಿದ್ದಾರೆ. ನೀವು ಯಾವ ರೀತಿ ಒಂದು ಪಂಜರದಲ್ಲಿ ಸಿಗಾಕೊಂಡ್ಬಿಟ್ಟಿದ್ರಿ, ನೀವು ಯಾವ ರೀತಿ ಒಂದು ಕಷ್ಟದಲ್ಲಿ ಸಿಗಾಕೊಂಡಿದ್ರಿ, ಇದು ದುಡ್ಡು ಕಾಸಿನ ವಿಚಾರದಲ್ಲೂ ಇರ್ಬೋದು, ಅಥವಾ ಫ್ಯಾಮಿಲಿ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಈವನ್ ಸ್ಪೌಸ್ ಅಂತನಾದರೂ ಇರ್ಬೋದು, ಆಯಿತಾ? ಸೊ ಎಲ್ಲಿ ಆದರೂ ಸರಿ, ಅಂದರೆ ನೀವು ಯಾವ ಥರ ಎಲ್ಲ ಅನುಭವಿಸಿದ್ದೀರಾ, ಯಾವ ಥರ ನಿಮ್ಮನ್ನು ಆ ತೊಂದರೆಯಿಂದ ಆಚೆ ತರ್ತಾ ಇದ್ದಾರೆ ಅಂತ ಮಾತೇ ಹೇಳ್ತಾ ಇದ್ದಾರೆ. ವಾವ್, ಸೋ ಬ್ಯೂಟಿಫುಲ್. ಇದು ಈವನ್ ನೀವು ಹೆಲ್ತ್ ವಿಷಯದಲ್ಲಾದರೂ ಇರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಹೆಲ್ತ್ ವಿಷಯದಲ್ಲಿ ನೀವೇನು ಕಷ್ಟಪಟ್ಟಿದ್ದೀರಾ, ಆಚೆ ಬರೋಕ್ಕಾಗ್ದೇ ಒಂಥರ ಒಂದೇ ಥರ ಅನುಭವಿಸಿದ್ದೀರಾ ಅಂತಲೂ ತೋರಿಸ್ತಾ ಇದ್ದಾರೆ. ಇದು ನೆಗೆಟಿವಿಟಿಯಿಂದನೂ ಸ್ವಲ್ಪ ಜನದ್ದು ಎನರ್ಜಿ ಈ ಥರ ಬರ್ತಾ ಇದೆ. ನೆಗೆಟಿವಿಟಿ ಕೂಡ ಆಗಿರೋದಕ್ಕೆ ಈ ಥರ ಅನುಭವಿಸಿದ್ದೀರಾ ನೀವು. ಫ್ಯಾಮಿಲಿನಲ್ಲಿ ಕಚ್ ಅಂತ ಒಂದು ಗಲಾಟೆ ಇದ್ದೇ ಇರೋದು, ಫ್ಯಾಮಿಲಿನಲ್ಲಿ ಒಂದು ಸಮಾಧಾನ, ಶಾಂತಿ, ನೆಮ್ಮದಿ ಇರ್ತಿರ್ಲಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ? ಸೊ ನಿಮಗೆ ಯಾವ ಥರ ಆಗ್ಬಿಟ್ಟಿತ್ತು ಅಂತಂದರೆ, ನೀವು ಬೇಡ ಅಂದರೂ ಕೂಡ ನೀವು ಮಾಡಬೇಕಾಗಿತ್ತು ಕೆಲಸ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಅಂದರೆ ಸಾಕಪ್ಪ ಈ
ಪರಿಸ್ಥಿತಿಯಿಂದ ಆಚೆ ಬಂದರೆ ಸಾಕು ಅಂತ ನೀವು ಅನುಭವ ಮಾಡ್ತಾ ಇದ್ದೀರಾ, ಬಟ್ ನಿಮಗೆ ಆಚೆ ಬರೋಕ್ಕೆ ಆಗ್ತಾ ಇರಲಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಆ ರೀತಿ ಒಂದು ಸಂಕಷ್ಟದಲ್ಲಿ ಸಿಗಾಕೊಂಬಿಟ್ಟಿದ್ರಿ, ಆಚೆ ಬರೋಕ್ಕೆ ಆಗದ ಹಾಗೆ ಆಗೋಗಿತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಮಾತೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿನ್ನ ಈ ಪರಿಸ್ಥಿತಿಯಿಂದ ಆಚೆ ತರ್ತಾ ಇದ್ದೀನಿ ಅಂತ ಫಸ್ಟ್ ಭರವಸೆ ಕೊಡ್ತಾ ಇದ್ದಾರೆ. ಸೊ ಯಾರಿಗೆಲ್ಲ ಅನ್ಯಾಯ ಮಾಡಿದ್ರು, ಯಾರೆಲ್ಲ ಅನ್ಯಾಯ ಮಾಡಿದ್ರು ಆಯಿತಾ ನಿಮಗೆ, ಸೊ ಅವ್ರಿಗೆ ಯಾವ ಥರ ಪ್ರಾಬ್ಲಮ್ ಶುರು ಆಗುತ್ತೆ ಅಂದರೆ, ಅವ್ರಿಗೇ ಗೊತ್ತಿಲ್ಲದ ಹಾಗೆ, ಅವ್ರಿಗೇ ಗೊತ್ತಾಗೋದಿಲ್ಲ ಎಲ್ಲಿ ತೊಂದರೆ ಏನು ಮಾಡಿದೆ ಅಂತ ಅವ್ರಿಗೆ ಯೋಚನೆಯೂ ಬರದೇ ಇರ್ಬೋದು ಆಯಿತಾ. ಇಂಥವ್ರಿಗೆ ಇಂಥ ಸಮಯದಲ್ಲಿ ನಾನು ಈ ಥರ ಒಂದು ಅನ್ಯಾಯ ಮಾಡಿದೆ ಅಂತ ಅವ್ರ ಮನಸ್ಸಿಗೆ ಬರದೇ ಇರ್ಬೋದು. ಬಟ್ ಆದರೂ ಕೂಡ ಇದಾಗಲೇ ಶುರು ಆಗಿದೆ. ಮಾತೆ ಇದು ಹೇಳ್ತಾ ಇರೋದು ಸುಮ್ಮನೆ ಅಲ್ಲ, ಇದು ಬರ್ತಾ ಇರೋದು ಕಾರ್ಡ್ಸು ಈ ಥರ ಏನು ಹೇಳಿಸ್ತಾ ಇದ್ದಾರೆ, ಐ ಆಮ್ ಡಿಟ್ಯಾಚ್ಡ್ ಎಟ್ ಡಿವೋಟೆಡ್ ಅಂತಿದ್ದಾರೆ ಆಯಿತಾ. ಸೊ ಇಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಮೇಲೆ ಒಂದು ಕಂಟ್ರೋಲ್ ಏನು ಮಾಡಿದ್ರು ಅಥವಾ ನಿಮಗೆ ಒಂದು ಕಷ್ಟ ಏನು ಕೊಟ್ಟರು, ಸೊ ಅದನ್ನು ಅದರಿಂದ ನಿಮ್ಮನ್ನು ಆಚೆ ತರ್ತಾ ಇದ್ದಾರೆ. ಯಾತಕ್ಕೆ ಅಂತಂದರೆ, ನಿಮ್ಮ ಡಿವೋಷನ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಭಕ್ತಿ, ನಿಮ್ಮ ಶ್ರದ್ಧೆ ಭಗವಂತನಲ್ಲಿ, ಅಥವಾ ನಿಮ್ಮ ಶ್ರದ್ಧೆ ಭಕ್ತಿ ಯಾರಲ್ಲಿದೆ ಓಕೆನಾ, ಅವರು ಹೇಳ್ತಾ ಇರೋದು ಲೈಕ್ ನೀವು ಯಾವ ರೀತಿ ಒಂದು ಭಕ್ತಿ ತೋರಿಸಿದ್ರಿ, ಒಂದು ಪ್ರೀತಿ ತೋರಿಸಿದ್ರಿ ಭಗವಂತನ ಕಡೆಗೆ, ಒಂದು ನಂಬಿಕೆ ಇಟ್ರಿ, ಎಂಥ ಕಷ್ಟ ಇದ್ರೂ ನಂಬಿಕೆ ಇಟ್ರಿ ಓಕೆನಾ. ಸೊ ಆ ನಂಬಿಕೆ ತೋರಿಸಿದ್ದಕ್ಕೆ ನಿಮ್ಮನ್ನು ಆ ಥರ ಒಂದು ಕಷ್ಟದಿಂದ ಆಚೆ ತರ್ತಾ ಇದ್ದೀನಿ ಅಂತಿದ್ದಾರೆ. ಅದೇ ಥರ ಯಾರು ನಿಮಗೆ ಈ ಥರ ಒಂದು ಕಷ್ಟ ಮಾಡಿದ್ರು ಆಯಿತಾ, ಅವ್ರಿಗೇ ಗೊತ್ತಿಲ್ಲದ ಹಾಗೆ, ಅವ್ರಿಗೇ ಗೊತ್ತಾಗೋದಿಲ್ಲ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದು ಕಾರ್ಡ್ಸ್ ಬರ್ತಾ ಇರೋದು ಸುಮ್ಮನೆ ಅಲ್ಲ, ಮಾತಾ ಕಾಳಿ ಕಾರ್ಡ್ಸ್ ಇದು ಆಯಿತಾ. ಇದು ಅಲ್ಟಿಮೇಟ್ ನಾನು ಹೇಳ್ತಾ ಇರೋದು ಯಾವ ಥರ ಅಂದರೆ, ಗೊತ್ತೇ ಆಗಲ್ಲ, ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಶುರು ಆಗಿಬಿಡುತ್ತೆ ಪ್ರಾಬ್ಲಮ್ಸು. ಏನು ಆಗ್ತಾ ಇದೆ ಅನ್ನೋದು ಅರ್ಥ ಆಗೋದಿಲ್ಲ ಅವ್ರಿಗೆ, ಆ ಥರ ಶುರು ಆಗುತ್ತೆ ಆಯಿತಾ. ಆ ಥರ ಶುರು ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅವರು ಯಾವ ರೀತಿ ನಿಮ್ಮ ಮೇಲೆ ಒಂದು ದೌರ್ಜನ್ಯ ತೋರಿಸಿದ್ರು, ನಿಮ್ಮನ್ನ ಒಂದು ಪಂಜರದಲ್ಲಿ ಇಡೋ ಥರ ಇಟ್ಟರು ಅಂತಲೇ ಹೇಳ್ತಾ ಇದ್ದಾರೆ ಇಲ್ಲಿ ಆಯಿತಾ. ಅದನ್ನೇ ನಿಮ್ಮನ್ನು ಆಚೆ ತರ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಮೆಂಟಲಿ ಅವ್ರು ಏನಾಗ್ತಾ ಇದ್ದಾರೆ ಅಂತಂದರೆ, ಮೆಂಟಲಿ ಬ್ಲಾಕ್ ಆಗ್ತಾ ಇದೆ ಅವ್ರಿಗೆ ಅಂತ ತೋರಿಸ್ತಾ ಇದ್ದಾರೆ. ಮೆಂಟಲಿ ಬ್ಲಾಕ್ ಲೈಕ್ ಅಂದರೆ ನಾಳೆ ನೆಕ್ಸ್ಟ್ ಮೊಮೆಂಟ್ ಏನು ಮಾಡಬೇಕು ಅನ್ನೋದೇ ತಲೆಗೆ ಓಡೋದಿಲ್ಲ, ಆ ಥರ ಒಂದು ಶಾಕಲ್ಲಿ, ಆ ಥರ ಒಂದು ತೊಂದರೆಗಳ ಸುರಿಮಳೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಅವ್ರಿಗೆ ಶುರು ಆಗಿದೆ, ನಿಮ್ಮ ಹೇಟರ್ಸ್ಗೆ. ಇದು ಸುಮ್ಮನೆ ಬರ್ತಿರೋದು ಕಾರ್ಡ್ಸ್ ಅಲ್ಲ, ನಾನು ಹೇಳ್ತಾ ಇದ್ದೀನಿ ಓಕೆನಾ. ನಿಮ್ಮನ್ನು ಆಯಿತಾ, ನೀವು ಯಾವ ರೀತಿ ಒಂದು ನೆಚ್ಚಿನ ಮಗು, ಪ್ರೀತಿಯ ಮಗು ಆಯಿತಾ, ನೀವು ಯಾವ ರೀತಿ ನಂಬಿದ್ದೀರಾ ಭಗವಂತನ, ನಿಮ್ಮನ್ನು ಯಾವ ಥರ ಮಾಡಿದ್ರು ನಿಮ್ಮ ಹೇಟರ್ಸ್ ಅಂತ ಹೇಳ್ತಾ ಇದ್ದಾರೆ. ತುಳಿದು ಬಿಟ್ಟಿದ್ದಾರೆ ನೋಡಿ ಆಯಿತಾ, ತುಳಿದು ಹಾಕ್ಬಿಟ್ಟಿದ್ದಾರೆ ನಿಮ್ಮನ್ನು ಆಯಿತಾ, ನಿಮ್ಮ ಹೇಟರ್ಸ್. ಸೊ ಇವಾಗಿಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂತಂದರೆ, ನೀವು ಯಾವ ಥರ ಅನುಭವಿಸಿದ್ರಿ ಓಕೆನಾ. ಸೊ ಅದಕ್ಕಿಂತ ಎಷ್ಟು ಪಟ್ಟು ನನಗೆ ಗೊತ್ತಿಲ್ಲ ಆಯಿತಾ. ಆ ಥರ ಅವ್ರಿಗೆ ಜೀವನದಲ್ಲಿ ಒಂದಾಗುತ್ತೋ ಒಂದು ಏಟುಗಳ ಸುರಿಮಳೆ ಶುರುವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಏಟಿನ ಸುರಿಮಳೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಇದು ಸುಮ್ಮನೆ ಬರ್ತಾ ಇರೋದಲ್ಲ ಕಾರ್ಡ್ಸು, ಮತ್ತೆ ಹೇಳಿಸ್ತಾ ಇದ್ದಾರೆ. ಸೊ ನೀವು ನಂಬೇಕಷ್ಟೇನೆ. ಅವ್ರು ಚೆನ್ನಾಗಿದ್ದಾರೆ, ನಮ್ಮ ಹೇಟ್ ಮಾಡಿದವರೆಲ್ಲ, ನನಗೆ ಅನ್ಯಾಯ ಮಾಡಿದವರೆಲ್ಲ ಖುಷಿಯಾಗಿದ್ದಾರೆ, ಚೆನ್ನಾಗಿದ್ದಾರೆ ಅಂದ್ಕೋಬೇಡಿ. ಅವ್ರೇನು ಬಂದು ಹೇಳೋದಿಲ್ಲ ಓಕೆನಾ, ಅವ್ರು ಬಂದು ಹೇಳೋದಿಲ್ಲ ಕರೆಕ್ಟಾ. ನನಗೆ ಈ ಥರ ನೋವಾಗಿದೆ, ಯಾಕೆ ಅಂತಂದರೆ ನಾನು ಹಿಂಗೆ ಕಷ್ಟ ಕೊಟ್ಟೆ ಅಂತ ಯಾರೂ ಹೇಳ್ಕೊಳ್ಳಲ್ಲ. ಸೊ ಇಲ್ಲಿ ತೋರಿಸ್ತಾ ಇರೋದು ಅದೇ ಥರನೇ. ಸೊ ನಿಮ್ಮನ್ನು ಒಂದು ಹಿಡಿತದಲ್ಲಿ ಯಾರಿಟ್ಟರು, ನಿಮ್ಮನ್ನು ಕಾಲು ಕಸಕ್ಕಿಂತ ಕಡೆಯಾಗಿ ನೋಡಿದ್ರು ನಿಮ್ಮನ್ನು ಅಂತ ಹೇಳ್ತಿದ್ರೆ. ಕಾಲು ಕಸಕ್ಕಿಂತ ಕಡೆಯಾಗಿ ನೋಡಿದ್ರು, ಅಷ್ಟು ನಿಮ್ಮನ್ನು ಕಾರ್ನರ್ ಮಾಡಿದ್ರು. ಇದು ನಿಮ್ಮ ಲೈಫಲ್ಲಿ ಎಲ್ಲರೂ ತೊಗೊಳ್ಳಿ ನೀವು ಓಕೆನಾ. ಇದು ಮನೆ ಅಂತ ತೊಗೊಳ್ಳಿ, ಅಥವಾ ಕೆಲಸದಲ್ಲಿದ್ದೀರಾ ಅಂದರೆ ಕೆಲಸದಲ್ಲಿ ತೊಗೊಳ್ಳಿ, ನಿಮ್ಮ ನೈಬರ್ಸ್ ಅಂತ ತೊಗೊಳ್ಳಿ, ಫ್ರೆಂಡ್ಸ್ ಅಂತ ತೊಗೊಳ್ಳಿ, ನೀವು ಎಲ್ಲರೂ ತೊಗೊಳ್ಳಿ ಓಕೆನಾ. ಇದು ಜಸ್ಟ್ ಇದು ಈ ಥರ ರೀಡ್ ಔಟ್ ಮಾಡು ಅಂತಿದ್ದಾರೆ, ಮಾಡ್ತಾ ಇದ್ದೀನಿ ಆಯಿತಾ. ಅವರು ಇವರು ಅಂತಲ್ಲ, ನಿಮ್ಮ ಹೇಟರ್ಸ್ ನಿಮಗೆ ತೊಂದರೆ ಮಾಡಿದಾರಾ 100% ಅದು ಆಯಿತಾ. 100% ಬಿಡೋದಿಲ್ಲ. ಅಂದರೆ ಈ ಥರ ಮಾಡಿದ್ರೆ ನಿಮಗೆ ತುಳಿದು ನಿಮ್ಮನ್ನು ಅವ್ರ ಮೇಲೆ ಬಂದಿರಬಹುದು. ಅಂದರೆ ನಿಮ್ಮ ಕೀರ್ತಿ ಶ್ರೇಯಸ್ಸು, ನಿಮ್ಮ ಅಭಿವೃದ್ಧಿ ಏನಿದೆ ಅದನ್ನು ಮಠಾಸ್ ಮಾಡಿದ್ರು ಅಂತ ಕೇಳಿಸ್ತಾ ಇದೆ. ಮಠಾಸ್ ಎಸ್ ಮಾತಾ, ಎಷ್ಟು ಸಿಟ್ಟಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಆ ಥರ ಒಂದು ಕ್ರೂರತೆ ತೋರಿಸಿದ್ರು ನಿಮ್ಮ ಮೇಲೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಎಸ್ ಮಾತಾ, ಓಕೆ. ಸೊ ಆ ಥರ ಒಂದು ಅಟ್ಟಹಾಸ ಮೆರೆದಿದ್ದಾರೆ ನಿಮ್ಮ ಮೇಲೆ, ನಿಮ್ಮನ್ನು ತುಳಿದಿದ್ದಾರೆ. ಸುಮ್ಮನೆ ಅಲ್ಲ ಇದು ಬರ್ತಾ ಇರೋದು ಕಾರ್ಡ್ಸು, ಅಷ್ಟೂ ಅನ್ಯಾಯ ಮಾಡಿದ್ದಾರೆ ಓಕೆನಾ. ಸೊ ಇದು ಈ ಥರ ಮಾಡಿದ್ದಾರೆ ಅಂತಂದರೆ
ಅವರ ಸಮಯ ಶುರುವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ, ಅವ್ರ ಸಮಯ ಶುರುವಾಗಿದೆ. ನೀವು ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ, ಅವ್ರು ಏನಾಗ್ತಾ ಇದ್ದಾರೆ ಚೆನ್ನಾಗಿದ್ದಾರೆ ಅಂತ ನೀವು ಅಂದ್ಕೋಬೇಡಿ. ಯಾಕೆಂದರೆ ಅವ್ರು ಬಂದು ನಿಮ್ಮ ಹತ್ರ ಹೇಳ್ಕೊಳ್ಳಲ್ಲ, ಖಂಡಿತ ಹೇಳಲ್ಲ. ನಾನು ಹಿಂಗಾಗಿದೆ ನನ್ನ ಲೈಫಲ್ಲಿ, ನಾನು ಈ ಥರ ಒದ್ದಾಡ್ತಾ ಇದ್ದೀನಿ, ಕಷ್ಟಪಡ್ತಾ ಇದ್ದೀನಿ ಅಂತ ಯಾರೂ ಬಂದು ಹೇಳೋದಿಲ್ಲ. ಅರ್ಥ ಆಯ್ತಾ? ಸೊ ನೀವು ಅವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡಿ, ಅಷ್ಟೇ ನಾ ಹೇಳೋದು. ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ಕೊಳ್ಳಿ. ಏಕೆಂದರೆ ನೀವು ಫಸ್ಟ್ ಆಫ್ ಆಲ್ ನೊಂದಿದ್ದೀರಾ, ಬೆಂದಿದ್ದೀರಾ, ಇನ್ನೂ ಎಷ್ಟು ನರಳುತ್ತೀರಾ, ಅವ್ರಗಳ ಬಗ್ಗೆ ಯೋಚನೆ ಮಾಡ್ಕೊಂಡು ಇನ್ನೆಷ್ಟು ನರಳುತ್ತೀರಾ. ಸೊ ನೀವು ಆದಷ್ಟು ಆಚೆ ಬರಬೇಕು ಅಂತಂದರೆ ದೇವ್ರನ್ನ ನಂಬಿದ್ದೀರಾ, ಇಷ್ಟು ದಿವಸ, ಇಷ್ಟು ವರ್ಷ ನಂಬಿದ್ದೀರಾ. ಇನ್ನು ಮುಂದೆ ದೇವ್ರನ್ನ ನಂಬಿ ಸುಮ್ಮನಿರಿ, ಆಯಿತಾ? ಅವ್ರು ಯಾರು ಏನು ಅನ್ಯಾಯ ಮಾಡಿದ್ರು ನೀವು ಜಸ್ಟ್ ನೋಡ್ತಾ ಹೋಗಿ ಚೇಂಜಸ್ ಏನು ಬರುತ್ತೆ ಅಂತ. ಇದು ಹೇಗೆ ತೋರಿಸ್ತಿದ್ದಾರೆ ನನಗೆ ಅಂತಂದರೆ ಲಿಟ್ರಲಿ, ಆಯಿತಾ, ಆ್ಯಕ್ಚುಲಾಗಿ ನಿಮ್ಮ ಹೇಟರ್ಸು ತಳ ಸೇರಿಬಿಟ್ಟಿದ್ದಾರೆ, ಅಂದರೆ ನೆಲ ಕಚ್ಚಿದ್ದಾರೆ ಅಂತಲೇ ನೋಡು, ಆ ಥರ ಹೇಳ್ತಾ ಇದ್ದಾರೆ. ನೆಲ ಕಚ್ಚಿಬಿಟ್ಟಿದ್ದಾರೆ ಇವಾಗ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ? ಸೊ ಇದು ವರ್ಡ್ಸ್ಗಳು ಅಷ್ಟೇ, ನಾವೇನು ಹೇಳ್ತೀವಿ ಅದು ಸುಮ್ಮನೆ ನಾವು ಹೇಳೋದಕ್ಕಾಗೋದಿಲ್ಲ. ಅದು ಏನು ಮಾತಾ ನುಡಿಸ್ತಾರೆ ಅದನ್ನು ನುಡಿತಾ ಇರ್ತೀನಿ ಅಷ್ಟೇ. ಸೊ ನೆಲ ಕಚ್ಚಿದ್ದಾರೆ ಅಂತ ಬರ್ತಾ ಇದೆ. ಸೊ ಯಾರು ನಿಮ್ಮ ಹತ್ರ, ನಿಮ್ಮ ಕಡೆ, ಆಯಿತಾ, ಒಂದು ಕೆಟ್ಟ ದೃಷ್ಟಿ ಬೀರಿದ್ರು, ಒಂದು ಕೆಟ್ಟ ನೋಟ ಹಾಕಿದ್ರು, ನಿಮ್ಮ ಫ್ಯಾಮಿಲಿ ಮೇಲೆ ಕಣ್ಣು ಹಾಕಿದ್ರು, ಅಥವಾ ನಿಮ್ಮ ಏಳಿಗೆ ಮೇಲೆ ಕಣ್ಣು ಹಾಕಿದ್ರು, ನಿಮ್ಮ ಶ್ರೇಯಸ್ಸು, ನಿಮ್ಮ ಅಭಿವೃದ್ಧಿ ಮೇಲೆ ಕಣ್ಣು ಹಾಕಿದ್ರು, ನಿಮ್ಮ ಒಳ್ಳೆತನ ನೋಡಿ ಕಣ್ಣು ಹಾಕಿದ್ರು, ಅಥವಾ ನಿಮ್ಮ ನೀವು ಮೇಲೆ ಬರಬಾರ್ದು ಅಷ್ಟೇ, ಆಯಿತಾ? ನೀವು ಮುಂದುವರಿಬಾರ್ದು ಜೀವನದಲ್ಲಿ ಯಾವ ಥರನಾದರೂ ಸರಿ. ಒಂದು ರೀತಿ ಒಂದು ಕಪ್ಪು ಮಚ್ಚೆ ಇಟ್ಟರು ನಿಮಗೆ ನೀವು, ಅಂದರೆ ನಿಮ್ಮ ಜನಗಳನ್ನ ನಿಮ್ಮ ಎಗೇನ್ಸ್ಟ್ ಮಾಡಿದ್ರು ಅಂತಲೂ ಹೇಳ್ತಾ ಇದ್ದಾರೆ. ಜನಗಳನ್ನು ಎಗೇನ್ಸ್ಟ್ ಮಾಡಿದ್ರು, ನಿಮ್ಮ ಬಗ್ಗೆ ಇದ್ದ ಪ್ರೀತಿ ವಿಶ್ವಾಸ ಜನಗಳಿಗೆ ಕಮ್ಮಿ ಆಯಿತು, ನಿಮ್ಮನ್ನು ಒಂದು ಕಾರ್ನರ್ ಮಾಡಿದ್ರು, ನಿಮ್ಮನ್ನು ತುಳಿದ್ರು ಅಂತಲೇ ತೋರಿಸ್ತಾ ಇದ್ದಾರೆ ಇಲ್ಲಿ. ನಿಮ್ಮನ್ನು ಯಾವ ರೀತಿ ತುಳಿದಿದ್ದಾರೆ ಅಂತಂದರೆ ಮಾತೆಗೆ ಬಹಳ ಬಹಳ ಸಿಟ್ಟಿದೆ. ಅರ್ಥ ಆಯ್ತಾ? ಇದು ಖಂಡಿತ ಹೇಳ್ತೀನಿ, ಇದು ಸುಮ್ಮನೆ ಹೇಳಿಸ್ತಾ ಇರೋದಲ್ಲ, ಭಯಂಕರ ಸಿಟ್ಟು ಬಂದಿದೆ, ಭಯಂಕರದಲ್ಲಿ ಭಯಂಕರ. ಯಾಕೆಂದರೆ ಮ್ಯಾಕ್ಸಿಮಮ್ ನೋಡ್ತಾರೆ, ಮ್ಯಾಕ್ಸಿಮಮ್ ಹೇಳಿಸ್ತಾರೆ, ಅಥವಾ ಯಾರ ಹತ್ರನಾದರೂ ಇಲ್ಲ ಬೇಡ ಈ ಥರ ಎಲ್ಲ ಅನ್ಯಾಯ ಮಾಡಬಾರ್ದು, ತೊಂದರೆ ಮಾಡಬಾರ್ದು, ಯಾಕೆ ಈ ಥರ ಮಾಡಬೇಕು, ಬೇಡ, ಬಟ್ ಇದು ಕೇಳಿಲ್ಲ, ಮಾಡ್ತಾನೇ ಇದ್ದಾರೆ. ಸತತ ಪ್ರಯತ್ನ ನಡೀತಾನೇ ಇದೆ, ಇನ್ನೂ ತುಳಿಯೋ ಪ್ರಯತ್ನ ನಡೀತಾ ಇದೆ. ಅರ್ಥ ಆಯ್ತಾ? ಸೊ ಈ ಥರ ಮಾಡ್ತಾ ಇದ್ದಾರೆ ಅಂತಂದರೆ ಮಾತಾ ಬರಲೇಬೇಕಾಗತ್ತೆ, ಏನೂ ಮಾಡೋಕ್ಕಲ್ಲ. ನಮ್ಮ ನಂಬಿಕೆ ಶ್ರದ್ಧೆನೂ ನಮಗೆ ಹೆಲ್ಪ್ ಆಗಬೇಕಲ್ವಾ? ಇವಾಗ ಇಷ್ಟು ದಿವಸ ಅಥವಾ ಇಷ್ಟು ವರ್ಷ ನೆಗೆಟಿವ್ ಮಾಡಿ ಅವ್ರು ಖುಷಿಯಾಗಿದ್ದರು ಅಂತ ಅಂದಾಗ ಮಾಡೋಕ್ಕೆ ಬಿಟ್ಟರು ಮಾತೆ, ಆಯಿತಾ? ಅವರೂ ಮಗುನೇ. ಈಗ ಹೇಟರ್ಸ್ ಅಂತ ಅಂದ್ಕೊಂಡ್ರು ಹೇಟರ್ಸ್ ಕೂಡ ತಾಯಿ ಮಗುನೇನೆ ಅಲ್ವಾ? ಅವಾಗ ಮಾಡೋಕ್ಕೆ ಬಿಟ್ಟು ಸುಮ್ಮನಿದ್ದಾರೆ. ಆಯಿತು, ನಿಂಗೆ ಇದು ಒಂದು ಅನ್ಯಾಯ ಮಾಡ್ತೀಯಾ, ಮಾಡ್ಕೊ, ಆಯಿತು, ಆಮೇಲೆ ಬಿಟ್ಟುಬಿಡು, ಇನ್ನು ಮತ್ತೆ ತಂಟೆಗೆ ಹೋಗ್ಬಿಡ್ದು ಅಂತ. ಬಟ್ ನಿಮ್ಮ ಹೇಟರ್ಸ್ಗೆ ತಲೆಗೇ ಹೋಗಿಲ್ಲ. ಏನು ಮಾಡೋಣ, ಮಾಡಿದ್ದೇ ಅನ್ಯಾಯ ಮಾಡು, ಬೇರೆ ಬೇರೆ ಥರ ಮಾಡು, ಬೇರೆ ಬೇರೆ ಐಡಿಯಾಸ್ ಮಾಡು, ಬೇರೆ ಬೇರೆ ಒಂದು ಷಡ್ಯಂತ್ರ ಮಾಡಿ ಯಾವ ರೀತಿ ಮಾಡಿದ್ದಾರೆ ಅಂತಂದರೆ ನಿಮ್ಮನ್ನು ತುಳಿದು ನೆಲ ಕಚ್ಚೋ ಥರ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಪಾಪ, ಆಯಿತಾ? ಮತ್ತೆ ನೋಡ್ತಾ ಇದ್ದಾರೆ. ಇದು ಇದು ಹೇಗೆ ಅಂತಂದರೆ ಎಷ್ಟು ಮ್ಯಾಕ್ಸಿಮಮ್ ಮಾಡೋಕ್ಕೆ ಬಿಟ್ಟಿದ್ದಾರೆ. ಅದೇನಾಗಿದೆ ಅಂತಂದರೆ ಅವರ ಪಾಪದ ಬುತ್ತಿ ತುಂಬಿದೆ, ಅವರ ಕರ್ಮದ ಬುತ್ತಿ ತುಂಬಿದೆ. ಈಗ ಅವ್ರಿಗೆ ಒಂದಾಗುತ್ತೂ ಒಂದು ಸತತವಾಗಿ, ಆಯಿತಾ, ಒಂದಾಗುತ್ತೂ ಒಂದು ಹೊಡೆತ ಬೀಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದಾಗುತ್ತೂ ಒಂದು, ನೀವು ನಂಬ್ತಿರೋ ಬಿಡ್ತಿರೋ, ಓಕೆನಾ? ಅವರು ಏನಾದರೂ ಕೆಲಸದಲ್ಲಿ ಅಂತ ತೊಗೊಂಡ್ರೆ ಕೆಲಸದಲ್ಲಿ ಒದೆ ಬೀಳ್ತಾ ಇರುತ್ತೆ. ಸುಮ್ಮನೆ ಯಾರೋ ಬಂದು ಏನಾರು ಅಂತ ಇರ್ತಾರೆ, ಮಾಡ್ತಿರ್ತಾರೆ, ಅಥವಾ ಅವರ ಸೀನಿಯರ್ಸ್ ಅಂತ ಅಂದ್ಕೊಂಡವ್ರನ್ನೇ ಎಗೇನ್ಸ್ಟ್ ಆಗಿಬಿಟ್ಟಿರ್ತಾರೆ. ಅಷ್ಟು ಚೆನ್ನಾಗಿ, ಅಷ್ಟು ಕ್ಲೋಸ್ ಆಗಿ, ಅಷ್ಟು ಚೆನ್ನಾಗಿ ನಡೀತಾ ಇರುತ್ತೆ ಲೈಫು. ಅಲ್ಲಿ ನೋಡಿದ್ರೆ ಅಲ್ಲಿ ಒಂದು ಏಟ್ ಬೀಳಕ್ಕೆ ಶುರುವಾಗ್ಬಿಡುತ್ತೆ. ಮನೆ ಅಂತ ತೊಗೊಂಡ್ರೆ ಮನೇಲಿ ಎಲ್ಲರೂ ಎಗೇನ್ಸ್ಟ್ ಆಗಿರ್ತಾರೆ, ಮಕ್ಕಳು ಸಹಿತ, ಆಯಿತಾ? ಎದುರು ಉತ್ತರ ಕೊಡೋದಾಗಲಿ ಅಥವಾ ಅನ್ನೋದಾಗಲಿ ಆ ಥರ ಶುರುವಾಗೋಗಿದೆ ಅಂತ ತೋರಿಸ್ತಾ ಇದ್ದಾರೆ. ನಿಮ್ಮನ್ನು ಯಾವ ರೀತಿ ಒಂದು ಕಾರ್ನರ್ ಮಾಡಿದ್ರು, ನಿಮ್ಮನ್ನು ಯಾವ ರೀತಿ ತುಳಿದ್ರು, ಒಂದು ಕಸದ ಥರ ನೋಡಿದ್ರು, ಅದೇ ಪರಿಸ್ಥಿತಿ ನಿಮ್ಮ ಹೇಟರ್ಸ್ಗೆ ಬಂದಿದೆ ಇವಾಗ, ನಿಮ್ಮ ಹೇಟರ್ಸ್ಗೆ ಶುರುವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಐ ಆಮ್ ಡಿಟ್ಯಾಚ್ಡ್ ಯೆಟ್ ಡಿವೋಟೆಡ್. ಮಾತೆಗೆ ಏನಂತೆ ಅಂದರೆ ನಿರುಪೇಕ್ಷ ಕಾಳಿ, ಏನು ಆಸೆ ಪಡೋದಿಲ್ವಂತೆ ಮಾತೆಗೆ ಏನಂತಂದರೆ ನೀನು ಚೆನ್ನಾಗಿರಬೇಕು ಅಷ್ಟೇ, ಆಯಿತಾ? ಅವಳಿಗೇನು ಮಾತೆಗೆ ಓಕೆ ನನ್ನ ಮಗು ಅಂತ ಒಂದು
ಅಟ್ಯಾಚ್ಮೆಂಟ್ ಇಟ್ಕೊಂಡು ಆ ಥರ ಒಂದು ಪೊಸೆಸಿವ್ನೆಸ್ ಇರೋದಿಲ್ಲ. ನಂದೇ ಮಗು ಅನ್ನೋ ಥರ ಅಲ್ಲ. ನೀನು ಏನು ಮಾಡ್ತೀಯ ಮಾಡೋಕ್ಕೆ ಬಿಡ್ತಾರೆ. ಕೆಟ್ಟದಾದರೂ ಮಾಡು, ಒಳ್ಳೇದಾದರೂ ಮಾಡು, ನೀನು ಏನು ಮಾಡ್ತೀಯ ಮಾಡು, ನೀನು ನನ್ನ ಮಗುನೇ ಅಂತ, ಆಯಿತಾ? ಆ ಥರ ಅಷ್ಟು ಸೊ ಎಟ್ ಡಿವೋಟೆಡ್. ಸೊ ನೀವು ನಂಬಿದ್ದೀರಾ, ಆಯಿತಾ? ನೀವು ಯಾವ ಮಟ್ಟದಲ್ಲಿ ನಂಬಿದ್ದೀರಾ ಅಂತಂದರೆ, ನಿಮಗೂ ಅನ್ಯಾಯ ಆಯಿತು, ಇಲ್ಲ ಅಂತ ಹೇಳಲ್ಲ. ಅನ್ಯಾಯ ಆಗೋದಕ್ಕೆ ಮಾತೆ ಸುಮ್ಮನೆ ಆಗಬೇಕಾಯ್ತು. ಯಾಕೆಂದರೆ ನಿಮ್ಮ ಹೇಟರ್ಸು ಕೂಡ ಅವ್ರ ಮಕ್ಕಳನ್ನೇ ಅಲ್ವಾ, ಮಾತೆ ಮಗುನೇ ಮಾಡೋಕ್ಕೆ ಬಿಟ್ಟರು. ಆಯ್ತಪ್ಪ, ನೀನು ಇದೊಂದು ಅನ್ಯಾಯ ಮಾಡಬೇಕಾ, ಮಾಡಿಬಿಡು, ಅವಳಿಗೆ ಅಥವಾ ಅವನಿಗೆ ಮಾಡಬೇಕಾ ಮಾಡಿಬಿಡು, ಆಮೇಲೆ ಸೈಲೆಂಟ್ ಆಗು ಅಂತ. ಬಟ್ ಇಲ್ಲಿ ಹೇಗಿದೆ ಅಂತಂದರೆ ಕಂಟಿನ್ಯೂಸ್ ಮಾಡಿದ್ದಾರೆ, ಆಯಿತಾ? ಕಂಟಿನ್ಯೂಸ್ ನಡೀತಾ ಇದೆ ಆ್ಯಂಡ್ ಸ್ಟಾಪ್ ಮಾಡಿಲ್ಲ, ಆಯಿತಾ? ಸೊ ಅದರಿಂದ ಏನಾಗ್ತಾ ಇದೆ ಅಂತಂದರೆ, ಇವಾಗ ಮಾತಾ ಅವ್ರ ಕೈಗೆ ತೊಗೊಂಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಫಸ್ಟು ಐ ಲವ್ ಯು ಬಟ್ ಐ ಡು ನಾಟ್ ಕ್ಲಿಂಗ್ ಟು ಯು ಅಂತಿದ್ದಾರೆ ಮಾತಾ. ನನಗೆ ನೀನು ಅಂದರೆ ಬಹಳ ಪ್ರೀತಿ. ಯಾವಾಗಲೂ ವೀಡಿಯೋಗಳಲ್ಲಿ ಹೇಳ್ತೀನಿ ನಾನು, ನೋಡಿ, ಅತಿ ಅಚ್ಚಿನ ಮೆಚ್ಚಿನ ಮುದ್ದಿನ ಮಗು ಅಂತ ಹೇಳ್ತಾನೆ ಇರ್ತೀನಿ. ಮಾತೆಗೆ, ದೇವರಿಗೆ ಯಾವತ್ತೂ ಅವ್ರು ಹೇಟ್ ಮಾಡ್ತಾ ಇದ್ದಾರೆ, ನನಗೂ ಅವ್ರ ಎನಿಮಿ ಅನ್ನೋ ಥರ ಆಗಲಿ, ಅಥವಾ ಈ ಮಗು ತುಂಬ ಒಳ್ಳೆಯದು, ಅಥವಾ ಇದು ನನಗೆ ಆ ಥರ ನೋಡೋದಿಲ್ಲ. ಮಕ್ಕಳನ್ನ ಎಲ್ಲರೂ ಈಕ್ವಲಾಗಿ ನೋಡ್ತಾರೆ. ಆದರೆ ನಾವು ನಮ್ಮ ಕರ್ಮ ನಾವು ಯಾವ ಥರ ಮಾಡ್ತಾ ಹೋಗ್ತೀವಿ ಆ ಥರ ಆ್ಯಡ್ ಆಗ್ತಾ ಹೋಗುತ್ತೆ. ನಮ್ಮ ಕರ್ಮದ ಬುತ್ತಿ ತುಂಬ್ತಾ ಹೋಗುತ್ತೆ, ನಾವು ಅನುಭವಿಸ್ಬೇಕಾಗತ್ತೆ. ಓಕೆನಾ? ಸೊ ಹಾಗಾಗಿ ಇಲ್ಲಿ ಏನು ತೋರಿಸ್ತಿದ್ದಾರೆ ಅಂತಂದರೆ, ಕಾಳೀಸ್ ಲವ್ ಇಸ್ ನಾಟ್ ಪೊಸೆಸಿವ್, ಓಕೆನಾ? ಇಟ್ ಈಸ್ ಲಿಬರೇಟಿಂಗ್. ಅದೇ, ಸೊ ನಿಮ್ಮನ್ನ ಅಷ್ಟು ಪ್ರೀತಿಯಿಂದ ನೀವು ಯಾವ ಥರ ಒಂದು ಅನುಭವಿಸಿದ್ದೀರಾ ನಿಮ್ಮ ಲೈಫಲ್ಲಿ. ಮಾತೆ ನಿಮ್ಮ ಜೊತೆಗೆ ಇದ್ದಾರೆ, ಜೊತೆಗೆ ನಿಂತಿದ್ದಾರೆ ನಿಮ್ಮ ಜೊತೆಗೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ ನೀವು ನಂಬೋಕ್ಕಾಗೋದಿಲ್ಲ. ಎಷ್ಟು ವರ್ಸ್ಟ್ ಸಿಚುಯೇಷನ್ ಆಗಿರ್ಬೋದು, ಕೆಟ್ಟ ಪರಿಸ್ಥಿತಿ ಬಂದಿರ್ಬೋದು, ಯಾವ ರೀತಿ ಅಂದರೆ ಹೆಂಗೆ ನಾಳೆ ನೆಕ್ಸ್ಟ್ ಮೊಮೆಂಟ್ ನಾನು ಏನು ಮಾಡಲಿ ಅನ್ನೋ ಥರ ಹತ್ತಿದ್ದೀರಾ, ಭಯಂಕರ ಹತ್ತಿದ್ದೀರಾ, ಧಾರಾಕಾರವಾಗಿ ಕಣ್ಣೀರ ಹನಿ ಹರಿದು ಹೋಗ್ಬಿಟ್ಟಿದೆ, ಆಯಿತಾ? ಅಷ್ಟು ಸಂಕಟಪಟ್ಟಿರ್ತೀರ. ಆದರೂ ಏನೋ ಒಂದು ಜ್ಯೋತಿ ಅಂತ ತೋರಿಸ್ತಾರೆ ನೋಡಿ, ಆ ಥರ ಒಂದು ಬೆಳಕು ನಿಮಗೆ ಕಾಣಿಸಿರುತ್ತೆ. ಅಂದರೆ ಯಾರೋ ಒಬ್ಬರು ಬಂದಿರ್ತಾರೆ ಆ ಟೈಮಿಗೆ, ಆ ಸಮಯಕ್ಕೆ ಒಂದು ಸಹಾಯಕ್ಕೋಸ್ಕರ. ಇದು ಎಲ್ಲಿಯಾದರೂ ಆಗ್ಬೋದು, ನಾನು ಹೇಳ್ದಂಗೆ, ಆಯಿತಾ? ನಿಮ್ಮ ಹೇಟರ್ಸ್ ಎಲ್ಲರೂ ಇರ್ಬೋದು. ಸೊ ಈ ಥರ ಒಂದು ನಿಮ್ಮ ಸಹಾಯಕ್ಕೆ ಯಾರೋ ಬಂದಿರ್ತಾರೆ. ಇದು ನೀವು ನಂಬಲೇಬೇಕು. ಎಲ್ಲರೂ ಅನುಭವಿಸಿರ್ತಾರೆ ಇದೇ ಥರನೇ. ಎಂಥ ದೊಡ್ಡ ಪದವಿಲಿರಲಿ, ಎಂಥ ಚಿಕ್ಕ ಪದವಿಲಿರಲಿ, ದುಡ್ಡು ಇರಲಿ, ದುಡ್ಡು ಇಲ್ಲದೆ ಇರಲಿ, ಏನೇ ಆಗಲಿ, ಆಯಿತಾ? ಎಲ್ಲರೂ ಅನುಭವಿಸಿರ್ತಾರೆ. ಅಯ್ಯೋ, ನನಗೆ ಇದು ಆಗತ್ತಾ ಅನ್ನೋ ಥರನೂ ಇರ್ಬೋದು, ಅಥವಾ ಈ ಥರ ಆಗೋಯ್ತಲ್ಲ ಅನ್ನೋ ಥರ ಸಂಕಟನೂ ಇರ್ಬೋದು, ಏನಾದ್ರು ಇರ್ಬೋದು. ಆ ಥರ ಒಂದು ಪರಿಸ್ಥಿತಿ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳೋಂಗೆ ಇಲ್ಲ. ಸೊ ಆ ಸಮಯದಿಂದ ನಿನ್ನ ಜೊತೆಗೇ ಇದ್ದು ನಿಮ್ಮನ್ನು ಸೇಫಾಗಿ ಆಚೆ ಕರ್ಕೊಂಬಂದಿದ್ದಾರೆ. ಆದರೆ ನಿಮಗೆ ಅನ್ಯಾಯ ಆಗಿರೋದು ನಿಜ. ಅನ್ಯಾಯ ಆಗಬೇಕಾಯ್ತು ಅಂತಂದಾಗ ಅದು ಎಲ್ಲೋ ಒಂದು ಕಡೆ ನಮ್ಮ ಕರ್ಮದ್ದು, ಆಯಿತಾ? ಯಾವುದೋ ಜನ್ಮದಲ್ಲಿ ಏನೋ ಮಾಡಿರ್ತೀವಿ ಅನ್ಯಾಯ. ಸೊ ಅದನ್ನು ಕ್ಲೋಸ್ ಮಾಡೋಕ್ಕೋಸ್ಕರ ಈ ಥರ ಇನ್ಯಾರೋ ಬಂದು ನಮಗೆ ತೊಂದರೆ ಮಾಡಿರ್ತಾರೆ. ಅದನ್ನು ನಾವು ಸುಮ್ಮನೆ ಭಗವಂತ ಏನು ನಡೀತಾ ಇದೆ ಜೀವನದಲ್ಲಿ ಅಂತ ಭಗವಂತನಿಗೆ ಪಾದಕ್ಕೆ ಹಾಕತ್ತಾಗ ಸುಮ್ಮನೆ ಇದ್ಬಿಡಬೇಕು. ನಾವು ಯಾವಾಗ ರಿಟ್ಯಾಲಿಯೇಟ್ ಮಾಡ್ತೀವಿ, ಅಥವಾ ಯಾವಾಗ ನಾವು ಹೇಟ್ರೆಡ್ನೆಸ್ ತೋರಿಸ್ತೀವಿ, ಅಥವಾ ಇವ್ರು ಹಿಂಗೆ ಮಾಡಿದ್ರು ಹಾಗೆ ಮಾಡಿದ್ರು ಅಂದ್ಬಿಟ್ಟು ನಾವು ಮತ್ತೆ ಅದೇ ಥರ ಶುರು ಮಾಡೋಕ್ಕೆ ಹೋಗ್ತೀವಿ, ನಮ್ಮ ಕರ್ಮದ ಮುತ್ತಿ ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಆ ಥರ ಆಗಿಲ್ಲ. ನೀವು ಎಷ್ಟರ ಮಟ್ಟಿಗೆ ನೊಂದಿದ್ದೀರಾ, ನೀವು ಎಷ್ಟರ ಮಟ್ಟಿಗೆ ಸಹಿಸ್ಕೊಂಡಿದ್ದೀರಾ, ಎಷ್ಟರ ಮಟ್ಟಿಗೆ ಅಂತ ಹೇಳೋಕ್ಕಾಗ್ತಾಯಿಲ್ಲ, ಆಯಿತಾ? ಆ ಥರ ತುಳಿದಿದ್ದಾರೆ ನಿಮ್ಮನ್ನು, ಆ ಥರ ಆ ಲೆವೆಲಲ್ಲಿ ತುಳಿದಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಆ ಥರ ಮಾಡಿದಾಗ ನಿಮ್ಮ ಧೈರ್ಯ ನಿಮಗೆ ಎಲ್ಲಿಂದ ಬಂತು? ನಿಮಗೆ ಆ ಶಕ್ತಿ ಎಲ್ಲಿಂದ ಬಂತು? ನಿಮ್ಮ ನಂಬಿಕೆ ಯಾವ ಥರ ಇತ್ತು ಅಂತಂದರೆ, ಎಂಥ ಕಷ್ಟ ಬಂದ್ರೂ ಕೂಡ ನೀವು ಸಹಿಸ್ಕೊಂಡು ಆಚೆ ಬಂದಿದ್ದೀರಾ, ಆಯಿತಾ? ಜೊತೆಗೆ ಇದ್ದರೂ ಮಾತಾ ನಿಮ್ಮ ನಂಬಿಕೆ ಶ್ರದ್ಧೆ ಯಾರಲ್ಲಿದೆ ಅವ್ರು ನಿಮ್ಮ ಜೊತೆಗೇ ಇದ್ದು ನಿಮ್ಮನ್ನು ಆಚೆ ಕರ್ಕೊಂಬಂದಿದ್ದಾರೆ. ಈ ಪರಿಸ್ಥಿತಿಗಳಲ್ಲಿ ಯಾವ ಥರ ಆಗ್ಬಿಡುತ್ತೆ ಅಂದರೆ, ಪ್ರತಿ ಸಲ ಯಾರು ಬಂದ್ಬಿಡಲ್ಲ ಹೆಲ್ಪ್ಗೆ. ಏನೋ ಆಯಿತು, ಏನೋ ಭಯಂಕರ ತೊಂದರೆ ಬಂತು ಅಂದ್ಕೊಳ್ಳಿ, ಎಲ್ಲ ಸಮಯದಲ್ಲೂ ಯಾರೂ ಬಂದ್ಬಿಡಲ್ಲ. ಬಂದು ಆಯ್ತಾಯ್ತು ಬಾ ಮಗು, ನೀನು ಆಚೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಮಾಡಲ್ಲ. ನಮ್ಮ ಹಣೆ ಬರ ಹೇಗಿರುತ್ತೆ ಅನುಭವಿಸ್ಲೇಬೇಕಾಗುತ್ತೆ. ಎಷ್ಟೋ ಒಂದು ಅದೇ ತೋರಿಸ್ತಾ ಇರೋದಿರಿ. ನಿನ್ನ ಬಗ್ಗೆ ನನಗೆ ಕಾಳಜಿ ಇತ್ತು ಅಂತ ಹೇಳ್ತಾ ಇದ್ದಾರೆ ಮಾತಾ. ನಿನ್ನ ಬಗ್ಗೆ ಖಂಡಿತ ನನಗೆ ಕಾಳಜಿ ಇತ್ತು, ನೀನು ನನ್ನ ಅತಿ ಮುದ್ದಿನ ಮೆಚ್ಚಿನ ಮಗುನ ನೀನು. ಆದರೆ ನಾನು ಏನೂ ಮಾಡೋಕ್ಕಾಗಲ್ಲ, ಈ ಥರ ಅನುಭವಿಸ್ಬೇಕಾಯ್ತು. ಯಾಕೆಂದರೆ ಅದು ನಿನ್ನ ಕರ್ಮದ ಹಳೆಯ ಕರ್ಮ ಇತ್ತು ಒಂದು ಏನೋ, ಆಯಿತಾ? ಸೊ ಅದನ್ನು ರೈಟ್ ಆಫ್ ಮಾಡೋಕ್ಕೆ, ಕ್ಲಿಯರ್ ಮಾಡೋಕ್ಕೋಸ್ಕರ ನಾನು ನಿನ್ನ ಜೊತೆನೇ ಇದ್ನಲ್ಲ ಅಂತಿದ್ದಾರೆ. ಓಕೆನಾ? ಜೊತೆಗೆ ಇದ್ದು ನಿಮ್ಮನ್ನು ಆಚೆ ಕರ್ಕೊಂಬಂದಿದ್ದಾರೆ. ನೀವು ನಂಬೇಕಷ್ಟೇನೆ. ಆ್ಯಂಡ್ ಇಲ್ಲಿ ತನಕ ಕರ್ಕೊಂಬಂದಿದ್ದಾರೆ ಅಂತಂದರೆ, ಈ ವಿಡಿಯೋ ನೋಡ್ತಾ ಇದ್ದೀರಾ, ಈ ವಿಡಿಯೋ ನಿಮ್ಮ ಕೈಗೆ ಸಿಕ್ಕಿದೆ ಅಂತಂದರೆ ಮಾತಾ ಆಶೀರ್ವಾದ ಖಂಡಿತ ಆಗಿದೆ. ಓಕೆನಾ? ಇದು ಸುಮ್ಮನೆ ಹೇಳಿಸ್ತಾ ಇರೋದಲ್ಲ, ಮಾತಾ ಆಶೀರ್ವಾದ ಖಂಡಿತ ಆಗಿದೆ. ನೀವು ನಂಬಬೇಕು ಅಷ್ಟೇನೆ.
ಆ್ಯಂಡ್ ಇನ್ನೊಂದೇನು ಹೇಳ್ತಿದ್ರೆ ಇಟ್ಸ್ ಲಿಬರೇಟಿಂಗ್. ಸೊ ಈ ಥರ ಒಂದು ಮಾತೆ ಪ್ರೀತಿ ಏನಿದೆ ಅದು ಪೊಸೆಸಿವ್ನೆಸ್ ಅಲ್ಲ. ಅಂದರೆ ನೀನು ಹಿಂಗೆ ಅನುಭವಿಸ್ಕೊಂಡು ನೀನು ಹಿಂಗೆ ಇರಬೇಕು, ಆದರೂ ನೀನು ನನ್ನ ಮಗುನೇ ಅಂತ ಆ ಥರ ಹೇಳಲ್ಲ. ಆಯಿತು ನೀನು ಅನುಭವಿಸ್ತಿದ್ಯಾ, ನಿನ್ನ ಜೊತೆಗೆ ನಾನು ಇರ್ತೀನಿ ಅಂತಾರೆ. ನೀನು ಬಿದ್ದು ಹೋಗ್ತಿದ್ಯಾ, ಆಗ್ತಾ ಇಲ್ಲ, ನರಳಾಡ್ತಿದ್ಯಾ ಅಂದಾಗ ಬಂದು ಯಾರಾದರೂ ಒಂದು ಸಹಾಯಕ್ಕೊಬ್ಬರು ಬಂದಿರ್ತಾರೆ. ಸೊ ಅದು ಆಯಿತಾ. ಅಂದರೆ ನೀವು ಎಷ್ಟು ನಂಬ್ತೀಯಾ, ನೀವು ನಂಬಿದಷ್ಟು ಒಂದೊಂದು ಸಲ ನಮ್ಮ ನಂಬಿಕೆಯೂ ಕೂಡ ಪರೀಕ್ಷೆ ನಡೆದಿರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ನಂಬ್ತಾ ಇದ್ದೀವಿ ಅಂದ ತಕ್ಷಣ ಓಕೆ ನಾನು ನಂಬಿದ್ದೀನಿ ದೇವ್ರನ್ನ, ಇವತ್ತು ಪೂಜೆ ಮಾಡಿದೆ, ನೆಕ್ಸ್ಟ್ ಡೇ ನನಗೆ ದುಡ್ಡಿನ ಸುರಿಮಳೆ ಜನ ಸುರಿದು ಬಿಡುತ್ತೆ. ನೋ ನಮಗೂ ಪರೀಕ್ಷೆ ನಡೆಯುತ್ತೆ. ನೀನು ಎಷ್ಟರ ಮಟ್ಟಿಗೆ ನಂಬಿದೀಯ ನನ್ನನ್ನು ಅಂತ ಮಾತೆ ಬಂದು ಪರೀಕ್ಷೆ ಮಾಡ್ತಾರೆ ಆಯಿತಾ. ಅತಿಯಾಗಿ ನೋವಾಗಕ್ಕೆ ಶುರುವಾದಾಗ, ಸಂಕಟ ಆಗಕ್ಕೆ ಶುರುವಾದಾಗ ನೀವು ಯಾವಾಗ ಮಾತೆ ಹತ್ರ ಒಂದು ಚೂರು ಒಂದು ತುಂಬ ದುಃಖದಿಂದ ಹೇಳ್ಕೊತೀರಲ್ವ, ನನಗಿನ್ನು ಆಗ್ತಾ ಇಲ್ಲ ಈ ನೋವು, ನಂಗೆ ಆಗ್ತಿಲ್ಲಮ್ಮ ಕಾಪಾಡು ಅಂತನೋ, ನನ್ನ ಈ ತೊಂದರೆಯಿಂದ ಕಾಪಾಡು ಅಂತನೋ, ನೀವು ಯಾವಾಗ ಒಂದು ಸಂಕಟ ಪಟ್ಕೊಂಡು ಗಂಟ್ಲು ಕೂತ್ಕೋತಾ ಇದೆ, ಯಾವಾಗ ಒಂದು ಅತೀ ಸಂಕಟದಿಂದ ಯಾವಾಗ ಹೇಳ್ಕೊತೀರಲ್ವಾ, ಆಯಿತು ಚೇಂಜಸ್ ಬಂತು ಅಂತ ಅಂದ್ಕೊಳ್ಳಿ. ಸರೆಂಡರ್, ಅದನ್ನೇ ಹೇಳೋದು ಸರೆಂಡರ್. ತಾಯಿ ನಿಮ್ಮ ನಂಬಿಕೆ ಶ್ರದ್ಧೆ ಯಾರಲ್ಲಿದೆ ಅವರ ಪಾದಕ್ಕೆ ಹಾಕಬೇಕು, ಎಂಥ ತೊಂದರೆ ಬರಲಿ, ಓಕೆನಾ, ಆ ಥರ ಅಂತ ಹೇಳ್ತಿದ್ದಾರೆ. ಸೊ ಇದು ಏನು ಅಂತಂದರೆ ಜೀವನದ ಪಾಠಗಳು ಇವೆಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ ಆಯಿತಾ. ಜೀವನದ ಪಾಠದಲ್ಲಿ ನಾವು ಒಂದೊಂದು ಸಲ ಸಿಗಾಕೊಂಡ್ಬಿಡ್ತೀವಿ. ಈ ಥರ ಕಾರ್ಮಿಕಗಳಿರ್ತಾರೆ, ಆ ಥರ ಹೇಟ್ ಮಾಡೋರು ಇರ್ತಾರೆ. ಏನು ಮಾಡ್ತೀರಾ, ಆ ಥರ ಬಿಟ್ಟು ಹೋಗ್ತೀನಿ ಅಂತ ಹೇಳೋಕ್ಕಾಗಲ್ಲ. ಮನೆ ವಿಷಯದಲ್ಲಿ ತೊಗೊಂಡ್ರೆ ಮನೇಲಿ ಸ್ಪೌಸೇ ಇರ್ತಾರೆ. ಅಂದರೆ ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ವೈಫ್ ಇರ್ಬೋದು, ಅಥವಾ ನಿಮ್ಮ ಹಸ್ಬೆಂಡ್ ಇರ್ಬೋದು, ಅಥವಾ ಇನ್ಲಾಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಅಥವಾ ಮನೆ ಆಫೀಸಲ್ಲಿ ಅಂತ ತೊಗೊಂಡ್ರೆ ಸೀನಿಯರ್ಸ್ ಇರ್ಬೋದು. ಸಡನ್ನಾಗಿ ಯಾರೋ ಒಬ್ಬರು ಹೊಸದಾಗಿ ಸೇರ್ಕೋತಾರೆ, ಅವ್ರು ಏನೋ ಕಿರಿಕ್ ಶುರು ಮಾಡಿಬಿಡ್ತಾರೆ. ಅಂದರೆ ಈ ಥರ ಬರುತ್ತೆ. ಅಂದರೆ ನೀವು ಇಷ್ಟೊಂದು ಚೆನ್ನಾಗಿ ಇಷ್ಟು ಕೆಲಸ ಮಾಡಿಕೊಂಡು ಇಷ್ಟೇ ಎಕ್ಸ್ಪೀರಿಯನ್ಸೂ ಆದ್ರೂ ಕೂಡ ಲೈಕ್ ಒಂಥರ ನೀವು ಇಷ್ಟು ಸಂಬಳ ತೊಗೋತಾ ಇದ್ದೀರಾ, ಅಥವಾ ನೀವು ಈ ಥರ ಒಂದು ಪೊಸಿಷನಲ್ಲಿ ಇದ್ದೀರಾ, ಆ ಥರ ಅಂತ ನಾನು ಇಷ್ಟು ಓದಿದ್ದೀನಿ ನನಗೆ ಇಷ್ಟು ಸಂಬಳ ಅನ್ನೋ ಥರ. ಅಂದರೆ ಯಾರು ಹೊಸಬ್ರು ಬಂದಿದ್ದಾರೆ ಅಂದರೆ ಇದು ಗೊತ್ತಿಲ್ಲ ಯಾತಕ್ಕೆ ಹೇಳಿಸ್ತಾ ಇದ್ದಾರೆ, ನಿಮಗೆ ಗೊತ್ತಾಗುತ್ತೆ ಯಾಕೆ ಹೇಳಿಸ್ತಿದ್ದಾರೆ ಅಂತ. ಸೊ ಈ ಥರ ಎಲ್ಲ ಇರುತ್ತೆ, ಅರ್ಥ ಆಯ್ತಾ. ಸೊ ಈ ಥರ ಒಂದು ನೋವು ಕಷ್ಟ ಏನು ಪಟ್ಟಿದ್ದೀರಾ, ಅದರಿಂದ ಮಾತೆ ನಿಮ್ಮನ್ನು ಆಚೆ ಕರ್ಕೊಂಬಂದಿದ್ದಾರೆ. ಇಲ್ಲಿ ತನಕ ಬಂದು ಈ ವಿಡಿಯೋ ನಿಮಗೆ ಸಿಕ್ಕಿದೆ ಅಂದರೆ ನೀವು ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆಚೆ ಬಂದಿದ್ದೀರಾ, 100% ನಿಮ್ಮ ಜೊತೆಗಿದ್ದಾರೆ ಭಗವಂತ. ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ ಯಾರಲ್ಲಿದೆ ಖಂಡಿತ ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ, ನಿಮ್ಮನ್ನು ಆಚೆ ತಂದಿದ್ದಾರೆ, ಅರ್ಥ ಆಯ್ತಾ. ಇಲ್ಲ ಅಂತ ಹೇಳೋ ಹಂಗೆ ಇಲ್ಲ ನೀವು ಬಿಡಿ. ಓಕೆ, ಈ ವಿಡಿಯೋ ಸಿಕ್ಕಿದೆ ಅಂದರೆ ಇದೇ ಕನ್ಫರ್ಮೇಷನ್ನು, ಓಕೆನಾ. ನಿಮ್ಮ ಹೇಟರ್ಸ್ಗೆ ಶ್ರೀ ರಿಮೈಂಡ್ಸ್ ಯು ಟು ಲವ್ ಫಿಯರ್ಸ್ಲಿ ಆ್ಯಂಡ್ ರಿಲೀಸ್ ಫ್ರೀಲಿ. ಶಿ ರಿಮೈಂಡ್ಸ್ ಯು ಟು ಲವ್ ಫಿಯರ್ಸ್ಲಿ ಅಂತಿದ್ದಾರೆ ನೋಡಿ ಮಾತೆ ಪಾಪ. ನಿಮ್ಗೇನು ಹೇಳ್ತಾ ಇದ್ದಾರೆ ಗೊತ್ತಾ, ಆಯಿತು ನಿಮಗೆ ಯಾರೇನು ಅನ್ಯಾಯ ಮಾಡಿದ್ರು, ತೊಂದರೆ ಮಾಡಿದ್ರು, ಕಷ್ಟ ಮಾಡಿಕೊಟ್ರು, ಅವ್ರನ್ನೆಲ್ಲ ಫರ್ಗಿವ್ ಮಾಡಿಬಿಡು ಅಂತಿದ್ದಾರೆ. ಕ್ಷಮಿಸ್ಬಿಡು ಆಯಿತಾ, ಕ್ಷಮಿಸಿ ಮುಂದೆ ವರಿ ನಿನ್ನ ಜೀವನದಲ್ಲಿ ನೀನು ಅಂತ ಹೇಳ್ತಿದ್ದಾರೆ. ಯಾಕೆ ಅಂತಂದರೆ ನೀವು ಅವರ ಎನರ್ಜಿ ಹಿಡ್ಕೊಂಡು ಕೂತ್ಕೋಬಾರ್ದು. ನೋಡು ಅವನು ಹಿಂಗೆ ಮಾಡ್ದ ನನಗೆ, ಅಥವಾ ಅವಳು ಹೀಗೆ ಮಾಡಿಬಿಟ್ಲು ನನಗೆ ಇಷ್ಟೊಂದು ಅನ್ಯಾಯ ಮಾಡಿಬಿಟ್ಲು, ನನಗೆ ಈ ಥರ ತುಳಿದುಬಿಟ್ರು ನನ್ನ ಜೀವನದಲ್ಲಿ ಮೇಲೆ ಬರೋಕ್ಕೆ ಬಿಡಲಿಲ್ಲ ನನಗೆ, ನಾನು ಏನು ಮಾಡ್ತೀನಿ ಅಂದರೂ ಅಲ್ಲಿಗೆ ಒಂದು ಕತ್ರಿ ಹಾಕ್ತಾಯಿದ್ರು, ಹಾಗೆ ಹೀಗೆ ಅಂದ್ಕೊಂಡು ಅವ್ರನ್ನ ಬೈಕೊಂಡು ಕೂತ್ರೆ ನೀವು ಅವ್ರ ಎನರ್ಜಿ ಹಿಡ್ಕೊಂಡು ಕೂತಿರ್ತೀರ. ನೀವು ನಿಮ್ಮ ಜೀವನದಲ್ಲಿ ಮುಂದುವರಿಯೋಕ್ಕೆ ಸಾಧ್ಯನೇ ಆಗಲ್ಲ. ಜಸ್ಟ್ ಲೀವ್ ಫ್ರೀಲಿ ಅಂತಿದ್ದಾರೆ. ಬಿಟ್ಟುಬಿಡು, ಅದನ್ನೆಲ್ಲ ಕ್ಷಮಿಸ್ಬಿಡು. ಯಾರೇನು ಅನ್ಯಾಯ ಮಾಡಿದ್ರು ಕ್ಷಮಿಸಿ ಆಯಿತಾ. ಕ್ಷಮಿಸಬೇಕು ಅಂತ ಹೇಳ್ತಿದ್ದೀನಿ ಹೊರತು ಮರ್ತು ಬಿಡು ಅಂತಲೇ ಹೇಳ್ತಾ ಇಲ್ಲ. ಮರೆಯೋಕ್ಕೆ ಸಾಧ್ಯನೂ ಆಗಲ್ಲ, ಏಕೆಂದರೆ ನಮ್ಮ ಮನಸ್ಸಿಗಾಗಿರೋ ನೋವನ್ನ ಮರೆಯೋಕ್ಕಾಗಲ್ಲ. ಜ್ಞಾಪಕ ಇರುತ್ತೆ, ಎಲ್ಲೋ ಇದ್ದೇ ಇರುತ್ತೆ, ಎಲ್ಲೂ ಹೋಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಆ ಥರ ಆಯಿತು ಅಂದಾಗ ನೀವು ಕ್ಷಮಿಸಿ ಆಯಿತಾ. ಕ್ಷಮಿಸ್ಬಿಟ್ಟು ನಿಮ್ಮ ಜೀವನದಲ್ಲಿ ನೀವು ಮುಂದುವರಿರಿ. ಏಕೆಂದರೆ ಅವ್ರು ಅನ್ಯಾಯ ಮಾಡಿದವ್ರು ಮಾಡಿ ಅನ್ಯಾಯವಾಗಿ ಅಂದರೆ ಏನಾದ್ರು ಅಂದಿದ್ದಾರೆ ಅಂದರೆ ಅಂದುಬಿಟ್ಟು ಅವ್ರ ಪಾಡಿಗೆ ಅವ್ರು ಮಜ್ಜವಾಗ ಅವ್ರು ಮರ್ತೇ ಬಿಟ್ಟಿರ್ತಾರೆ, ಅದನ್ನು ಆ ತಲೆಯಲ್ಲೂ ಇರಲ್ಲ ಅವ್ರಿಗೆ, ಇನ್ಯಾರನೋ ಏನಾರು ಅಂದ್ಕೊಂಡು ಕೂತಿರ್ತಾರೆ ಆಯಿತಾ. ಬೇಕಂದರೆ ಆ ಥರ ಇರುತ್ತೆ. ಆದರೆ ಅಲ್ಲಿ ತೋರಿಸ್ತಾ ಇರೋದು ಆ ಥರ ಇದೆ. ಅಂದರೆ ನಿಮ್ಮನ್ನು ಮಾತ್ರ ಭಯಂಕರವಾಗಿ ಆಯಿತಾ, ಭಯಂಕರವಾಗಿ ತುಳಿದಿದ್ದಾರೆ. ನಿಮ್ಮ ಖುಷಿ, ಸಂತೋಷ, ಏಳಿಗೆ, ಅಥವಾ ನಿಮ್ಮ ಸಮೃದ್ಧತನ ಇರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ನಿಮಗಿದ್ದ ಒಂದು ಆಪರ್ಚುನಿಟೀಸ್ ಕೂಡ ಏನು ಸಂದರ್ಭಗಳು ಬರ್ತಾಯಿತ್ತು, ನಿಮಗೆ ಒಂದೊಂದು ಅವಕಾಶಗಳು ಬರ್ತಾಯಿತ್ತು, ಅವಕಾಶಗಳನ್ನು ಕಟ್ ಮಾಡಿದ್ದಾರೆ. ಜೊತೆಗೆ ಜನಗಳಿಂದ ನಿಮ್ಮನ್ನು ದೂರ ಮಾಡಿದ್ರು ಅಂತಲೂ ಹೇಳ್ತಾ ಇದ್ದಾರೆ. ಈಗ ಒಂಟಿ ಮಾಡಿದ್ರು ನಿಮ್ಮನ್ನು ಅಂತ ತೋರಿಸ್ತಾ ಇದ್ದಾರೆ.
ಸೊ ಹಾಗಾಗಿ ನಿಮ್ಮನ್ನು ಐ ಆಮ್ ಡಿಟ್ಯಾಚ್ಡ್ ಯೆಟ್ ಡಿವೋಟೆಡ್ ಅಂತಿದ್ದಾರೆ. ಅಂದರೆ ನಿಮ್ಮನ್ನು ದೂರ ಮಾಡಿದ್ರು, ಜನಗಳಿಂದ ನಿಮ್ಮನ್ನು ಒಂಟಿ ಮಾಡಿದ್ರು, ಆ ಥರ ಎಲ್ಲ ಮಾಡಿದ್ದಾರೆ ನಿಮಗೆ, ಆಯಿತಾ. ಆ ಥರಕ್ಕೋಸ್ಕರ ಮಾತೆ ಏನು ಹೇಳ್ತಾ ಇದ್ದಾರೆ, ಬಿಟ್ಟುಬಿಡು ಅದನ್ನೆಲ್ಲ, ಅವ್ರಗಳ ಬಗ್ಗೆ ಚಿಂತೆ ಮಾಡಬೇಡ, ನನ್ನ ಕೈಗೆ ತೊಗೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ. 100% ಇದು ಸುಮ್ಮನೆ ಅಲ್ಲ, ನೀವೇ ನೋಡೋರಂತೆ. ಆ್ಯಂಡ್ ಇದು ಹೇಳ್ತಾ ಇರೋ ಪ್ರಕಾರ ಅವರ ಸ್ಥಿತಿ, ಆಯಿತಾ, ಹೇಳಬೇಕು ಅಂತಂದರೆ ಇನ್ನು ಯಾವ ರೀತಿ ನರಳ್ತಾ ಇರ್ತಾರೆ ನೀವೇ ನೋಡ್ತೀರಾ, ಆಯಿತಾ. ನಿಮ್ಮ ಹೇಟರ್ಸ್ ನಿಮ್ಗೆ ಏನು ಅನ್ಯಾಯ ಮಾಡಿದ್ದಾರೆ, ತೊಂದರೆ ಮಾಡಿದ್ದಾರೆ, ಅಷ್ಟು ಸುಲಭ ಅಂದ್ಕೋಬೇಡಿ. ಆರಾಮಾಗಿ ಆಯಿತು ಮಾಡೋದೆಲ್ಲ ಮಾಡಿಬಿಟ್ಟೆ ನನ್ನ ಪಡೆಗೆ ನಾನು ಖುಷಿಯಾಗಿರ್ತೀನಿ ಅಂತ ಆಗೋದಿಲ್ಲ. ಅದು ಕರ್ಮ ಅನ್ನೋದು ಕೈಗೆ ತೊಗೊಂತು ಅಂತಂದರೆ ಸರಿಯಾಗಿ ತೋರಿಸ್ತಾ ಹೋಗುತ್ತೆ, ಆಯಿತಾ. ಜೀವನ ಪಾಠ ಹೇಗೆ ತೋರಿಸುತ್ತೆ ಅಂತಂದರೆ ಹಿಂಗಲ್ಲ ತೋರಿಸುತ್ತೆ. ಸೊ ನೀವೇನಂದರೆ ಆರಾಮಾಗಿರಿ, ಆಯಿತಾ. ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ, ಬಟ್ ನಿಮ್ಮನ್ನು ಕಾರ್ನರ್ ಮಾಡಿ ನಿಮ್ಮನ್ನು ತುಳಿದಿದ್ದಾರೆ, ಅದು ಓಕೆನಾ, ಕರೆಕ್ಟಾ ಯೋಚನೆ ಮಾಡಿ. ಸೊ ಅವರಿಗೆ ಭಯಂಕರವಾಗಿ ಅವರ ಜೀವನದಲ್ಲಿ ತುಳಿತ ಶುರುವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಏನು ಅವ್ರು ಆಗಲ್ಲ ಹೇಳೋಕ್ಕೆ, ನೀವು ನಂಬ್ತಿರೋ ಬಿಡ್ತೀರೋ, ಮನೆಯವರೇ ಹೊಡಿಯೋಕ್ಕೆ ಶುರು ಮಾಡ್ತಾರೆ. ಹೊಡಿಬೇಕು ಅಂದರೆ ಲಿಟ್ರಲಿ ಕೋಲು ದೊಣ್ಣೆ ತೊಗೊಂಬಂದು ಹೊಡಿಬೇಕು ಅಂತಲ್ಲ, ಅಯ್ಯೋ ಆ ಥರನೂ ಇದೆ. ನಿಮಗೆ ಗೊತ್ತು, ನೀವೇನು ನ್ಯೂಸ್ ನೋಡ್ತೀರಾ, ಪೇರೆಂಟ್ಸ್ನಾಗಲಿ ಅಥವಾ ಯಾರ್ಯಾರನ್ನ ಹೆಂಗೆ ಪಾಪ ಸ್ಪೌಸ್ನ ತೊಗೊಳ್ಳಿ, ಯಾವ ಥರ ಗೋಳಿಕೋತಾ ಇದ್ದಾರೆ, ಯಾವ ಥರ ಟಾರ್ಚರ್ ಮಾಡ್ತಿದ್ದಾರೆ. ಅದು 1-2 ಥರ ಅಲ್ಲ, ಬಿಟ್ಬಿಡಿ, ಓಕೆನಾ. ಸೊ ಆ ಥರ ಎಲ್ಲ ಯಾರು ಮಾಡಿದ್ದಾರೆ, ಟಾರ್ಚರ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲದ ಹಾಗೆ, ಆಯಿತಾ. ಈಗ ಅವರ ಲೈಫಲ್ಲಿ ಶುರುವಾಗಿದೆ ಹೊಡೆತಗಳ ಸುರಿಮಳೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮನ್ನು ಸೇಫಾಗಿ ಆಚೆ ತಂದಿದ್ದಾರೆ ಅಂತಲೇ ಹೇಳ್ತಿದ್ದಾರೆ. ಅಫ್ಕೋರ್ಸ್ ಸೇಫಾಗೇ ಇದ್ದೀರಾ ಅಲ್ವಾ, ಈಗ ಇಲ್ಲಿ ತನಕ ಬಂದು ಈ ವಿಡಿಯೋ ಸಿಕ್ಕಿದೆ ನಿಮಗೆ ಅಂತಂದರೆ 100% ಅಂತಿದ್ದಾರೆ, ಓಕೆನಾ. ಈಗ ಇಲ್ಲ, ಅಕಸ್ಮಾತ್ ನಿಮ್ಗೆ ವಿಡಿಯೋ ಸಿಕ್ಕಿ ಇಲ್ಲ ನಾನು ಇನ್ನೂ ಅದೇ ಥರ ತೊಂದರೆಯಲ್ಲಿದ್ದೀನಿ, ಅಥವಾ ನನ್ನ ಸ್ಪೌಸ್ ಹಿಂಗೆ ತೊಂದರೆ ಮಾಡ್ತಿದ್ದಾರೆ, ಅಥವಾ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಕೆಲಸದಲ್ಲಿ ಇದೇ ಥರ ತೊಂದರೆ ನಡೀತಾ ಇದೆ ಅಂದರೆ ಸ್ವಲ್ಪ ವೆಯ್ಟ್ ಮಾಡಿ. ಟೈಮ್ ಹೆಂಗೆ ಚೇಂಜ್ ಆಗುತ್ತೆ, ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್, ಓಕೆನಾ. ಯಾವ ಥರ ಹೊಡೆತ ಬೀಳೋಕ್ಕೆ ಶುರು ಆಗ್ಬಿಡುತ್ತೆ ಅವ್ರಿಗೆ ಅಂದರೆ ಎದ್ದೇಳೋಕ್ಕಾಗೋದಿಲ್ಲ ಲೈಫಲ್ಲಿ. ನಿಮ್ಮನ್ನು ತುಳಿದು ಮುಗಿಸ್ಬಿಟ್ಟಿದ್ದಾರೆ, ಆಯಿತಾ. ನೀವು ಎದ್ದಿದ್ದೀರಾ, ಯಾಕೆ ಅಂತಂದರೆ ನಿಮ್ಮ ನಂಬಿಕೆ, ಶ್ರದ್ಧೆ ಆ ಥರ ಕಾಪಾಡ್ತು ನಿಮ್ಮನ್ನು. ಬಟ್ ಅವ್ರಿಗೆ ಆ ಥರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಆ ಥರ ಇಲ್ಲ. ಅವರು ಭಗವಂತನ ಆಶೀರ್ವಾದ ಅಂತೂ ದೂರದ ಮಾತು, ಪ್ರೊಟೆಕ್ಷನ್ ದೂರದ ಮಾತು, ಅವರ ಪೂರ್ವಜರ ಆಶೀರ್ವಾದ ಅಥವಾ ಪ್ರೊಟೆಕ್ಷನ್ನು ದೂರದ ಮಾತು. ಸೊ ಇನ್ನೇನಿದ್ರೂ ಅನುಭವಿಸೋದಷ್ಟೇ ಅವರು ಹಣೆಯಲ್ಲಿ ಬರೆದಿರೋದು ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಅನುಭವಿಸೋಕ್ಕೆ ಶುರು ಆಗಿದೆ, ಅನುಭವಿಸ್ತಾ ಇದ್ದಾರೆ, ಅಷ್ಟಂತೂ 100% ನೀವು ನಂಬಬೇಕಷ್ಟೇ, ಓಕೆನಾ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ನೋಡೋಣ ನೆಕ್ಸ್ಟು ಮತ್ತೆ. ಸೊ ಇಲ್ಲಿವರೆಗೂ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ, ಓಕೆನಾ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್, ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಆಮೇಲೆ ಮೆಂಬರ್ಶಿಪ್ ತೊಗೊಳ್ಳಿ, ಓಕೆನಾ. ಇದು ಚಾನೆಲ್ ಮೆಂಬರ್ಶಿಪ್ ತೊಗೊಳ್ಳಿ, ಸೊ ದಟ್ ನಿಮಗೋಸ್ಕರ ಅಂತಲೇ ಸ್ಪೆಷಲ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಸ್ವಲ್ಪ ಎನರ್ಜಿ ಜಾಸ್ತಿ ಪಿಕ್ ಆಗಬೇಕು ಅಂತ ಐ ಆಮ್ ಜಸ್ಟ್ ವೇಟಿಂಗ್, ಓಕೆನಾ. ಓಕೆ, ಸೊ ನೆಕ್ಸ್ಟು ಕಮೆಂಟ್ಸ್ ಆರ್ ವೆಲ್ಕಮ್. ಬ್ಯೂಟಿಫುಲ್ ಕಮೆಂಟ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಕಮೆಂಟ್ಸ್ ಎಲ್ಲ ಸಪ್ರೇಟ್ ಓದ್ಬಿಡ್ತೀನಿ. ಮತ್ತು ಯಾರೆಲ್ಲ ಮೆಂಬರ್ಶಿಪ್ ತೊಗೊಂಡಿದ್ದೀರಾ, ಮುಂದೆ ತೊಗೊಳ್ತೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ರದ್ದು ಹೆಸರು ಸಪ್ರೇಟ್ ಓದ್ತೀನಿ, ಯಾರ್ದೆಲ್ಲ ತೊಗೊಂಡಿದ್ದಾರೆ. ಮತ್ತು ಆಮೇಲೆ ಕಮೆಂಟ್ಸ್ ಕೂಡ ಓದ್ತೀನಿ, ಓಕೆನಾ. ಕಮೆಂಟ್ಸ್ ಎಲ್ಲನೂ ಓದ್ತೀನಿ. ಹಾಗೆ ಹೈಪ್ ಅಂತ ಇರುತ್ತೆ, ಖಂಡಿತ ಅದನ್ನು ಕ್ಲಿಕ್ ಮಾಡಿ, ಸೊ ದಟ್ ಸ್ವಲ್ಪ ಜಾಸ್ತಿ ಜನಕ್ಕೆ ಸೇರುತ್ತೆ, ಓಕೆನಾ ವಿಡಿಯೋ. ಸೊ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳಲ್ಲೆಲ್ಲ ಹಾಕಿ, ಯಾರಿಗಾರು ತೊಂದರೆ ಇದೆ ಅಂತಂದರೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಯಾರೆಲ್ಲ ಪರ್ಸನಲ್ ರೀಡಿಂಗ್ ತೊಗೋತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೀಲಿಂಗ್ ತೊಗೋತಾ ಇದ್ದೀರಾ, ಆಯಿತಾ, ಹೀಲಿಂಗ್ ತೊಗೊಳ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀಲಿಂಗ್ ಅಂತಂದರೆ ಏನು ಅಂತ ಕೇಳಬೇಡಿ ಮತ್ತೆ. ಆ್ಯಂಡ್ ಹೀಲಿಂಗ್ ಅಂತಂದರೆ ದೂರದಿಂದ, ಇಲ್ಲಿ ನಾನು ಮಾಡ್ತಾ ಇರೋದನ್ನ ಹೇಳ್ತಾ ಇರೋದು, ದೂರದಿಂದ ನಿಮ್ಮ ತೊಂದರೆಗಳನ್ನು ನಿವಾರಣೆ ಮಾಡೋ ಒಂದು ಪೂಜೆ. ನಾನು ಇಲ್ಲಿಂದ ಪೂಜೆ ಮಾಡ್ತೀನಿ, ಸೊ ಅದು ಹೆಲ್ಪ್ ಆಗುತ್ತೆ ಅಷ್ಟೇ. ನೀವೇನು ಬರಬೇಕಾಗಿಲ್ಲ. ಒಬ್ಬರಿಗೆ 1,000 ರೂಪಾಯಿ ಆಗುತ್ತೆ 1 ವಾರಕ್ಕೆ, ಓಕೆನಾ. ಆ್ಯಂಡ್ ಇವಾಗ ಪ್ರೊಟೆಕ್ಷನ್ ಅಂತಂದರೆ 1 ವಾರ ತೊಗೊಂಡಿರ್ತೀರ. ಈಗ ಸಪೋಸ್ ಇನ್ನೂ ಅದೇ ಥರ ಭಯ ಇದೆ, ಇನ್ನೂ ಏನೋ ಸರಿ ಹೋಗಿಲ್ಲ ಅಂದರೆ ಮತ್ತೆ ಕಂಟಿನ್ಯೂ ಮಾಡಬೇಕಾಗತ್ತೆ, ಆಯಿತಾ. ಅದು ಇನ್ನೊಂದು ವಾರ ತೊಗೊಂಡ್ರೆ ಹೆಚ್ಚು ಕಮ್ಮಿ ಕ್ಲಿಯರ್ ಆಗುತ್ತೆ, ಆ ಥರ ಇರುತ್ತೆ. ಹೆಲ್ತ್ ಮಾತ್ರ ನಾನು ಎಸ್ಪೆಷಲಿ ಹೇಳ್ತೀನಿ, ಹೆಲ್ತು ತೊಂದರೆ ಇದೆ ಅಂತಂದರೆ ಒಂದು ಮಿನಿಮಮ್ 4 ವಾರನಾದರೂ ತೊಗೋಬೇಕಾಗತ್ತೆ, ಆಯಿತಾ. ಮುಂದೆ ತೊಗೋಬೇಕಾ, ಎಕ್ಸ್ಟೆಂಡ್ ಮಾಡಬೇಕಾ ಅಂತ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನೀವು ಹೇಗಿದ್ದಾರೆ, ನೀವು ತೊಗೊಂಡಿರ್ತೀರಲ್ಲ, ಚೆಕ್ ಮಾಡಿ ಹೇಗಿದ್ದಾರೆ ಏನು ಅಂತ, ನಿಮಗೆ ಅರ್ಥ ಆಗುತ್ತೆ. ಸೊ ತೊಗೋಬೇಕಾಗತ್ತೆ ಅಂತಂದರೆ ಇನ್ನೊಂದು ವಾರ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗತ್ತೆ. ಸೊ ಮ್ಯಾಕ್ಸಿಮಮ್ ನಾನು ಹೇಳೋದು ಹೆಲ್ತ್ ಮಾತ್ರ ಎಸ್ಪೆಷಲಿ 4 ವೀಕ್ಸ್ ತೊಗೊಳ್ಳೇಬೇಕು ಅಂತಲೇ ಹೇಳ್ತೀನಿ. ಯಾಕೆಂದರೆ ಸ್ವಲ್ಪ ಸೀರಿಯಸ್ಸೇ ಇರುತ್ತೆ ಅಲ್ವಾ. ನೀವು ಇಲ್ಲಾಂದರೆ ಸುಮ್ಮನೆ ಯಾತಕ್ಕೆ ಬರ್ತೀರಾ,
ಆ್ಯಂಡ್ ಇದೇನು ಅಂತಂದರೆ ನಾನು 1,000 ತೊಗೊಳ್ಳೋದು 1,000 ರೂಪಾಯಿ, ಅದು ಬರೀ ನಿಮ್ಮ ಗೋಸ್ಕರ ಏನು ಪೂಜೆ ಮಾಡ್ತೀನಿ ಆ ಪೂಜೆ ಸಾಮಗ್ರಿಗಳಿಗೆ, ಪೂಜಾ ಸಾಮಗ್ರಿ ಪದಾರ್ಥಗಳಿಗೆ ಮಾತ್ರ ತೊಗೊಳ್ಳೋದು ನಾನು. ಬೇರೆ ನಾನು ಮಾಡೋ ಕೆಲಸಕ್ಕೆ ನಾನು ಏನೂ ತೊಗೊಳ್ಳೋದಿಲ್ಲ. ಸೊ ಅಡಿಷ್ನಲಾಗಿ ನೀವೆಲ್ಲ ಯಾರು ಎಲ್ಲ ಪೇ ಮಾಡ್ತಾ ಇದ್ದೀರಾ ಈ ಏನು ಮ್ಯಾಜಿಕಲ್ ಮೀಡಿಯಾ 279 ಚಾನೆಲ್ನ ಪ್ರೋತ್ಸಾಹಿಸಿ, ಆಯಿತಾ, ಯಾರೆಲ್ಲ ಅಡಿಷ್ನಲ್ ಅಮೌಂಟ್ ಪೇ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್, ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಓಕೆನಾ. ಆ್ಯಂಡ್ ಮ್ಯಾಜಿಕಲ್ ಮೀಡಿಯಾ 279 stores.dm2buy.com ಅಂತ ಹೇಳಿ ಸ್ಟೋರ್ಸ್ ಇದೆ. ಅಲ್ಲಿ ಏನಂತಂದರೆ ನಮ್ಮದು ಎನರ್ಜೈಸ್ ಕ್ರಿಸ್ಟಲ್ಸ್ ಆ ಥರ ಎಲ್ಲ ಇರುತ್ತೆ, ಕ್ರಿಸ್ಟಲ್ ಬ್ರೇಸ್ಲೆಟ್ಸ್, ಈ ಥರ ಬ್ರೇಸ್ಲೆಟ್ಸ್ಗಳು ಇದೆಲ್ಲ ಇದೆ, ಪಿರಮಿಡ್ಸ್ ಇರುತ್ತೆ, ಕ್ರಿಸ್ಟಲ್ ಪಿರಮಿಡ್ಸ್ ಎಲ್ಲ ಇದೆ, ಆಯಿತಾ, ಖಂಡಿತ ತೊಗೊಳ್ಳಿ. ಅದೆಲ್ಲ ಏನಂದರೆ 9 ದಿನ ಸತತವಾಗಿ ಎನರ್ಜೈಸ್ ಮಾಡಿ ಇಟ್ಟಿರೋದು. ಸೊ ಹಾಗಾಗಿ ಖಂಡಿತ ಬರೀ 9 ದಿನ 9 ಥರ ಒಂದು ದಿನ ಪೂಜೆ ಮಾಡಿ ಎನರ್ಜೈಸ್ ಮಾಡಿ ಇಟ್ಟಿರೋದ್ರಿಂದ 100% ಅದು ಯಾವ ರೀತಿ ಹೆಲ್ಪ್ ಆಗ್ತಾ ಹೋಗುತ್ತೆ. ನೀವು ಅದನ್ನು ಮ್ಯಾಜಿಕಲಾಗಿ ಚೇಂಜಸ್ ಬರುತ್ತೆ ಲೈಫಲ್ಲಿ, ನೀವು ಅದನ್ನು ಅನುಭವಿಸ್ಬೇಕು, ಆಯಿತಾ. ನಾನು ಅದನ್ನು ಹೇಳಿದ್ರೆ ಇದೇನೋ ಎಕ್ಸಾಜರೇಟ್ ಮಾಡ್ತಿದ್ದಾರೆ ಅಥವಾ ಏನೋ ಅತಿ ಇದಾಗಿ ಹೇಳ್ತಿದ್ದಾರೆ ಅಂತ ಅನಿಸುತ್ತೆ. ಇಲ್ಲ, ನೀವು ಪರ್ಚೇಸ್ ಮಾಡಿ ನಿಮಗೇ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ. ಓಕೆನಾ. ಅದೊಂದು. ಸೊ ಥ್ಯಾಂಕ್ಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಅನಿಸಿದ್ರೆ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಏನು ಚಾನಲ್ಗೋಸ್ಕರ ಅಂತ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಆ್ಯಂಡ್ ಯಾರೆಲ್ಲ ಡೈರೆಕ್ಟ್ ಪೇ ಮಾಡ್ತಾ ಇದ್ದೀರಾ ನಮ್ಮ ಚಾನೆಲ್ ಏನೋ ಈ ಚಾನೆಲ್ ಪ್ರೋತ್ಸಾಹಿಸಿ ಡೈರೆಕ್ಟ್ ಗೂಗಲ್ ಪೇ, ಫೋನ್ಪೇ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆನಾ. ಥ್ಯಾಂಕ್ ಯು. ಆ್ಯಂಡ್ ಮೆಂಬರ್ಶಿಪ್ ಯಾರೆಲ್ಲ ತೊಗೊಂಡಿರ್ತೀರಾ, ಸೊ ಅವ್ರದ್ದು ನೇಮ್ಸ್ ಓದ್ತೀನಿ. ಸೊ ನೆಕ್ಸ್ಟು ಥ್ಯಾಂಕ್ ಯು, ಜಾಸ್ತಿ ಜನ ತೊಗೊಳ್ಳಿ ಮೆಂಬರ್ಶಿಪ್ನ, ಆಯಿತಾ. ಆ್ಯಂಡ್ ಹಾಗೇನೇ ವ್ಯೂಸ್ ಯಾರೆಲ್ಲ ಸಮಯ ತೆಗೆದು ಕುಳಿತು ವಿಡಿಯೋ ನೋಡಿ ಲೈಕ್ಸ್ ಕೊಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ, ಮೆಂಬರ್ಶಿಪ್ ತೊಗೋತಾ ಇದ್ದೀರಾ, ಎಲ್ಲರಿಗೂ ಧನ್ಯವಾದಗಳು. ಹೀಗೆ ಕಂಟಿನ್ಯೂ ಮಾಡಿ, ಸ್ಟೇ ಟ್ಯೂನ್ಡ್. ಓಕೆನಾ. ಮತ್ತು ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ವಾಪಸ್. ಅಲ್ಲಿವರೆಗೂ ನಗಿಸ್ತಾ ಇರಿ. ಸೊ ಸ್ಟೇ ಟ್ಯೂನ್ಡ್. ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆನಾ. ಟೈಮ್ಲಿ ಚೆನ್ನಾಗಿ ಊಟ ತಿಂಡಿ ಸರಿಯಾಗಿ ಮಾಡಿ, ಜೊತೆಗೆ ನೀರು ಚೆನ್ನಾಗಿ ಕುಡೀರಿ. ಓಕೆ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಕೆ. ಥ್ಯಾಂಕ್ ಯು ಸೋ ಮಚ್.